ಮೊದಲನೇದಾಗಿ ತಮಗೆ ಈ ತಡವಾಗಿ ಸಭೆಗೆ ಬಂದಿದ್ದಕ್ಕೋಸ್ಕರ ತಮಗೆ ಕ್ಷಮೆ ಯಾಚಿಸ್ತೀನಿ. ಕಾರಣ ಸಂಜಯನಗರ ಲಿಮಿಟ್ಸಲ್ಲಿ ನಮ್ಮ ಶಿಡ್ಲಘಟ್ಟ ರೈತರು ಈ ಭೂಮಿ ಒತ್ತುವರಿ ವಿರೋಧಿಸಿ ಅಲ್ಲಿ ಸಚಿವರನ್ನ ಭೇಟಿ ಮಾಡ್ಲಿಕ್ಕೆ ಬಂದಿದ್ರು. ಸೊ ಅಲ್ಲಿ ಕಾರಣಾಂತರದ ಅಲ್ಲಿ ಹೋಗ್ಬೇಕಾಯ್ತು. ಸೊ ಅವ್ರನ್ನೆಲ್ಲ ಕಳಿಸಿ ಈಗ ಇಲ್ಲಿ ಬರ್ತಾ ಇದ್ದೀವಿ. ಇನ್ನು ಕೆಲವು ಕ್ಷಣಗಳಲ್ಲಿ ನಮ್ಮ ಡಿ ಸಿ ಸಾಹೇಬರು ಕೂಡ ಈ ಒಂದು ಸಭೆಗೆ ಆಗಮಿಸ್ತಾರೆ. ಈ ಸಾರ್ವಜನಿಕ ಸಭೆಯನ್ನ ಕರಿತಕ್ಕಂಥದ್ದು ಜನಸಂಪರ್ಕ ಸಭೆ ಅಂತ. ನಮ್ಮ ಏನು ಆಯಾ ಸ್ಟೇಷನ್ ಸರಹದ್ನಲ್ಲಿ ನಮ್ಮ ಸಾರ್ವಜನಿಕರು ತಮ್ಮ ಅಹವಾಲುಗಳನ್ನ ಹೇಳಲಿಕ್ಕೆ ಒಂದು ವೇದಿಕೆಯನ್ನ ನಾವು ಸೃಷ್ಟಿ ಮಾಡತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ತಾವೆಲ್ಲ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕರೆಗೆ ಹೋಗ್ಬಿಟ್ಟು ತಾವೆಲ್ಲ ಬಂದಿದ್ದೀರಿ. ಈಗಾಗಲೇ ನಮ್ಮ ಇನ್ಸ್ಪೆಕ್ಟರ್ ಆಟಿನಗರ್ ಅವರು ನಿಮಗೆ ಈ ಸೈಬರ್ ಅಪರಾಧಗಳ ಬಗ್ಗೆ ತಮಗೆ ಈಗ ತಿಳುವಳಿಕೆ ಕೊಡ್ತಾ ಇದ್ದೀವಿ. ಯಾವ ರೀತಿ ನಾವು ಈ ಸೈಬರ್ ಅಪರಾಧಕ್ಕೆ ನಾವು ಯಾವ ರೀತಿ ಬಲಿಯಾಗ್ತೀವಿ ಅನ್ನೋದನ್ನ ನಿಮ್ಗಾಗಲೇ ಹೇಳಿದ್ದಾರೆ. ಅದು ಒಂದೇ ಅಲ್ಲ, ಎಲ್ಲ ರೀತಿಯ ಮತ್ತೆ ನಿಮಗೆ ಸಂಬಂಧ ಇರಲಿ ಬಿಡ್ಲಿ ಅಥವಾ ನಿಮ್ಮ ಸುತ್ತಮುತ್ತಲ ನಿಮ್ಮ ಮನೆಯ ವಾತಾವರಣದಲ್ಲಿ, ನಿಮ್ಮ ಮನೆಯ ಸುತ್ತಮುತ್ತಲ ಪ್ರದೇಶದಲ್ಲಿ, ನೀವು ವಾಸಿಸ್ತಕ್ಕಂಥ ಏರಿಯಾದಲ್ಲಿ ಯಾವುದೇ ರೀತಿಯ ನ್ಯೂಸೆನ್ಸ್ ಆಗಿರ್ಬೋದು, ಪಬ್ಲಿಕ್ ನ್ಯೂಸೆನ್ಸ್, ಸಾರ್ವಜನಿಕರಿಂದ ಯಾವುದೇ ರೀತಿಯ ನ್ಯೂಸೆನ್ಸ್ ಅಂದ್ರೆ ಶಾಂತ ರೀತಿಯಿಂದ ಕಾನೂನು ಪಾಲಿಸಿಕೊಂಡು ಹೋಗ್ತಕ್ಕಂಥ ಜನರಿಗೆ ತೊಂದರೆ ಕೊಡ್ತಕ್ಕಂಥ ರೀತಿಯಲ್ಲಿ ಬೇರೆಯವರನ್ನ ನಡ್ಕೊಂಡ್ರೆ ಅವೆಲ್ಲವಕ್ಕೂ ಕೂಡ ನಾವು ಪೊಲೀಸ್ನವರು ಅಲ್ಲಿ ಹಸ್ತಕ್ಷೇಪ ಮಾಡಬೇಕಾಗುತ್ತೆ. ನಾವು ಅವ್ರ ಬಗ್ಗೆ ಏನು ಕಾನೂನು ಕ್ರಮ ನಾವು ತಗೊಳ್ಬೇಕು ಅದನ್ನು ಆ ಪ್ರಕಾರ ನಾವು ಕಾನೂನು ಕ್ರಮ ತಗೊಳ್ಬೇಕಾಗ್ತದೆ. ಈ ಮುಖ್ಯವಾಗಿ ಬೆಂಗಳೂರು ನಗರ ಪೊಲೀಸ್ ಪರವಾಗಿ ನಾವು ಎರಡು ಮುಖ್ಯ ಅಂಶಗಳ ಬಗ್ಗೆ ಹೆಚ್ಚು ಪ್ರಾಧಾನ್ಯತೆ ಕೊಡ್ತಿರ್ತಕ್ಕಂಥದ್ದು ಅಂತ ಹೇಳಿದ್ರೆ, ಒಂದು ಈ ಮಾದಕ ವಸ್ತುಗಳ ಸೇವನೆ ಮತ್ತೆ ಅದರಿಂದ ಆಗ್ತಕ್ಕಂಥ ಆರೋಗ್ಯದ ಮೇಲೆ ಆಗ್ತಕ್ಕಂಥ ದುಷ್ಪರಿಣಾಮಗಳು, ಅದೇ ರೀತಿ ಈ ಏನು ಡ್ರಗ್ಸ್ ಅನ್ನ ಮಾರಾಟ ಮಾಡ್ತಾರೆ ಅವರಿಂದ ಯಾವ ರೀತಿ ನಮ್ಮ ವಿಶೇಷವಾಗಿ ಕಾಲೇಜಲ್ಲಿ ಓದ್ತಕ್ಕಂಥ ಹುಡುಗರು ತಮ್ಮ ಭವಿಷ್ಯವನ್ನ ರೂಪಿಸ್ಕೊಳ್ಳೋ ಬದಲಾಗಿ ತಮ್ಮ ಭವಿಷ್ಯವನ್ನ ಯಾವ ರೀತಿ ಧ್ವಂಸ ಮಾಡ್ಕೊಳ್ತಾರೆ, ಹಾಳು ಮಾಡ್ಕೊಳ್ತಾರೆ ಅನ್ನೋ ನಿಟ್ಟಿನಲ್ಲಿ ವಿಶೇಷವಾಗಿ ಈ ಕಡೆ ನಾವು ಗಮನ ಹರಿಸ್ತಾ ಸಮಾಜಕ್ಕೆ ಎರಡು ಘಾತಕ ಆಗಿದೆ. ಸೇವನೆ ಮತ್ತು ಮಾರಾಟ ಮತ್ತು ಸಾಗಾಟ. ಎರಡನೇದು ಸೈಬರ್ ಅಪರಾಧಗಳಿಗೆ ನಮ್ಮ ಜನರು ಬಹಳ ಸುಲಭವಾಗಿ ಬಲಿ ಆಗ್ತಕ್ಕಂಥದ್ದು. ಈಗ ಇವರು ನಮ್ಮ ಇನ್ಸ್ಪೆಕ್ಟರ್ ಹೇಳ್ಬೇಕಾದ್ರೆ ಚಿತ್ತರಂಜನ್ ಅವರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಫಸ್ಟ್ ನಿಮಗೆ ₹100 ಹಾಕ್ತಾರೆ, ₹200 ಹಾಕ್ತಾರೆ ಅಂತ ಹೇಳಿ ಸಾಕಷ್ಟು ಆಗ್ತಾ ಇರೋದು ಇನ್ವೆಸ್ಟ್ಮೆಂಟ್ ಫ್ರಾಡ್. ನಿಮಗೆ ನಾವು 40% ಆದಾಯ ಹೆಚ್ಚು ಕೊಡ್ತೀವಿ, 50% ಆದಾಯ ಹೆಚ್ಚು ಕೊಡ್ತೀವಿ, ಹೀಗೆ ಸಾಕಷ್ಟು ಪ್ರಾಮಿಸ್ಗಳನ್ನು ಮಾಡ್ತಾರೆ ನಿಮಗೆ. ಅವ್ರು ಯಾವ ರೀತಿ ಮಾತಾಡ್ತಾರೆ ಅಂದ್ರೆ ತಾವೆಲ್ಲ ಅದು ಈಸಿಯಾಗಿ ಅವ್ರಿಗೆ ಬಹಳ ಸುಲಭವಾಗಿ ಅವ್ರು ಮಾತಾಡ್ತಕ್ಕಂಥದಕ್ಕೆ ನೀವು ಕನ್ವಿನ್ಸ್ ಆಗ್ತೀರಿ. ಅವ್ರು ಮಾತಾಡ್ತಕ್ಕಂಥಕ್ಕೆ ನೀವು ಸುಲಭವಾಗಿ ಅವ್ರು ಹೇಳಿದಾಗೆಲ್ಲ ಮಾಡ್ತಾ ಇರ್ತೀರಿ. ಕೊನೆಗೆ ನಿಮಗೆ ಇದು ರಿಯಲೈಸ್ ಆಗೋದು ಯಾವಾಗ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗೋದು ಯಾವಂದ್ರೆ ಆಗಾಗಲೇ ನೀವು ಸಾಕಷ್ಟು ಲಕ್ಷಾಂತರ ರೂಪಾಯಿ ಹಣವನ್ನು ಕಳ್ಕೊಂಡ್ಬಿಟ್ಟಿರ್ತೀರಿ. ಅವಾಗ ನಿಮಗೆ ಗೊತ್ತಾಗ್ತದೆ, ಜ್ಞಾನೋದಯ ಆಗ್ತದೆ, ಇದೇನೋ ಫ್ರಾಡ್ ಅಂತ ಹೇಳಿ. ನಿಮಗೆ ಮೊದಲು ಒಂದು 3-4 ತಿಂಗಳು ನಿಮಗೆ ಅವ್ರು ಪ್ರಾಫಿಟ್ ಕೊಡ್ಬೋದು, ಒಳ್ಳೆ ಪ್ರಾಫಿಟ್ ಕೊಡ್ಬೋದು. ಆದ್ರೆ ಅದು ಕೂಡ ಏನಿದ್ರು ಕೂಡ ನಿಮ್ಮ ಅದು ಒಂದು ಟೆಂಪರರಿ ನಿಮ್ಗೊಂದು ರಿಲೀಫ್ ಅಷ್ಟೇನೆ. ಅಂದ್ರೆ ಮುಂದೆ ನೀವು ಹೆಚ್ಚಿನ ಮೊತ್ತವನ್ನ ಅಲ್ಲಿ ಅವ್ರ ಜೊತೆಗೆ ನೀವು ಅಲ್ಲಿ ಹೂಡಿಕೆ ಮಾಡ್ಲಿ, ಅಲ್ಲಿ ಇನ್ವೆಸ್ಟ್ ಮಾಡ್ಲಿ ಅನ್ನೋ ದೃಷ್ಟಿಯಿಂದ ಅವ್ರು ಏನ್ ಮಾಡ್ತಾರೆ, ಮೊದಲು 2-3 ತಿಂಗಳ ಕಾಲ ನಿಮ್ಗೇನು 10,000, 11,000, 20,000 ಅಥವಾ ಇನ್ನೊಂದು 50,000 ಅಂತ ಹೇಳಿ ನಿಮ್ಮ ಹತ್ರ ಹಾಕ್ಸ್ಕೊಳ್ತಾರೆ. ಅದಕ್ಕೆ ನಿಮ್ಗೆ ಅವ್ರ ಇನ್ಕಮ್ ಅನ್ನು ಕೊಡ್ತಾ ಇರ್ತಾರೆ. ಆ ಕೊಡ್ತಕ್ಕಂಥ ಆದಾಯ ಕೂಡ ಇನ್ನೊಬ್ರಿಗೆ ಯಾರಿಗೋ ಸೈಬರ್ ಫ್ರಾಡ್ ಮಾಡಿರ್ತಾರೆ. ಇನ್ನೊಬ್ರಿಗೆ ಅವ್ರಿಗೆ ಇದೇ ರೀತಿ ಫೋನ್ ಮಾಡಿ ಅಲ್ಲಿ ಕೂಡ ಅವ್ರ ಅದೇ ದುಡ್ಡು ನಿಮಗೆ ಕೊಡ್ತಾ ಇರ್ತಾರೆ. ಸೊ ಈ ರೀತಿ ಹಲವಾರು ರೀತಿಯಲ್ಲಿ ಮಾಡ್ತಾರೆ. ನನ್ಗನ್ಸುತ್ತೆ ಬೇರೆ ಇಲಾಖೆ ಅಧಿಕಾರಿಗಳು, ತಾವು ಬಿಬಿ ಅಂತೀರಿ ಮೇಡಮ್, ಬೆಸ್ಕಾಂನೂರು ಬಂದಿದ್ದೀರಿ, ಮತ್ತೆ ಬೇರೆ ಅಧಿಕಾರಿಗಳು ಟ್ರಾಫಿಕ್ ಇದ್ದಾರೆ, ಮತ್ತೆ ಯಾರಿದ್ದಾರೆ, BWSSB ತಾವಿದ್ದೀರಿ. ಸರ್ ನಮ್ಮ ಬೇರೆ ಅಧಿಕಾರಿಗಳು ಸಹಿತ ಈ ದಿವಸ ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ. ಅಲ್ಲಿವರೆಗೂ ನಮ್ಮ ಅಪರಾಧಗಳ ಬಗ್ಗೆ ಮತ್ತೆ ನಮ್ಮ ಇರ್ತಕ್ಕಂಥ ಈಗ ಈ ವರ್ಷ ಕೂಡ ಅನೇಕ ರೀತಿಯ ಹಬ್ಬ ಹರಿದಿನಗಳು ಬರ್ತದೆ. ಈಗ ಮತ್ತೆ ದಸರಾ ಬರುತ್ತೆ, ಗಣೇಶ ಉತ್ಸವ ಬರುತ್ತೆ. ನಿಮ್ಗೆಲ್ಲ ಗೊತ್ತಿದೆ, ಕಳೆದ ಬಾರಿ ನಾವು ಯಾವ ರೀತಿ ಇದನ್ನ ಆಚರಿಸಿದ್ವಿ ಅದೇ ರೀತಿ ಆಚರಿಸಬೇಕಾಗ್ತದೆ. ಅದು ಇನ್ನೂ ಬಹಳ ದೂರ ಇದೆ, ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ಈ ಸದ್ಯಕ್ಕೆ ನಾವು ಬಂದಿರತಕ್ಕಂಥದ್ದು ನಿಮ್ಮ ಅಹವಾಲುಗಳನ್ನ ಕೇಳಲಿಕ್ಕೆ ನಾವು ಬಂದಿದ್ದೀವಿ. ಸರ್ ಬಂದ ನಂತರ ಮುಕ್ತವಾಗಿ ಇದು ತಮ್ಮ ಏನೇ ಸಮಸ್ಯೆಗಳಿದ್ರೆ ಅದನ್ನ ಹಂಚ್ಕೊಳ್ಬಹುದು. ಹೆಚ್ಚಾಗಿ ನನಗನ್ಸುತ್ತೆ ನಾವು ಯಾವುದೇ ಜನಸಂಪರ್ಕದಲ್ಲಿ ನಾವು ಒಂದು ಗಮನಿಸ್ತಕ್ಕಂಥದ್ದು ಹೆಚ್ಚಾಗಿ ಸಂಚಾರ ವಿಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳನ್ನ ತಾವು ಜಾಸ್ತಿ ಹೇಳ್ತೀರಿ. ಅದು ಬಿಟ್ಟರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ನಮ್ಮ BBMP, ಈಗ GB ಏನಾಗಿದೆ, ಈ ಕಸ ವಿಲೇವಾರಿ ಸಂಬಂಧಪಟ್ಟಂಗೆ ಸಮಸ್ಯೆಗಳಾಗ್ತಕ್ಕಂಥದ್ದು ಅದೊಂದಾಯ್ತು. ಹಾಗೆ ಅದಕ್ಕೋಸ್ಕರ ನಾವು ನಿಮ್ಗೆಲ್ಲ ಈ ನಮ್ಮ ವಿಶೇಷವಾಗಿ ನಮ್ಮ ಆಟಿನಗರ ಪೊಲೀಸ್ ಠಾಣೆ ಎಲ್ಲ ಅಧಿಕಾರಿ ಮತ್ತು ನಮ್ಮ ಜಯಸಿಂಗರ ವಿಭಾಗದ ಅಧಿಕಾರಿ ತಮಗೆ ಕೇಳ್ಕೊಳ್ಳೋದೇನೆಂದ್ರೆ, ಈ ಮಾದಕ ವಸ್ತುಗಳ ಹಾವಳಿಯನ್ನು ನಾವೆಲ್ಲರೂ ಸೇರಿ ತಪ್ಪಿಸ್ಬೇಕಾಗತ್ತೆ. ಇದು ಬರೀ ಪೊಲೀಸರು ಅಷ್ಟೇ ನಮ್ಮ ಕೆಲಸ ಹೌದು, ಆದ್ರೆ ಅದು ಎಲ್ಲಿವರೆಗೂ ಸಾರ್ವಜನಿಕರು ನಮ್ಮ ಜೊತೆಗೆ ಕೈ ಜೋಡಿಸಲ್ಲ. ನಾವೆಲ್ಲ ಒಗ್ಗಟ್ಟಾಗಿ ಈ ಒಂದು ಮಹಾಮಾರಿಯನ್ನು ನಾವು ನಮ್ಮ ದೇಶದಿಂದ ಅಷ್ಟೇ ಅಲ್ಲ, ಇದು ನಮ್ಮ ಆಟಿನಗರ ಸರಹದ್ದಿಂದ ಅಷ್ಟೇ ಅಲ್ಲ, ನಮ್ಮ ಬೆಂಗಳೂರು ನಗರದಿಂದ ಅಷ್ಟೇ ಅಲ್ಲ, ಇಡೀ ದೇಶದಿಂದ ನಾವು
ಇದನ್ನ ನಾವು ಕಿತ್ತು ಹಾಕಬೇಕಾಗ್ತದೆ. ಇದರಲ್ಲಿ ಸಾಕಷ್ಟು ಅದಕ್ಕೆ ತನ್ನದೇ ಆದ ಒಂದು ಹಿನ್ನೆಲೆ ಇದೆ. ಈ ನಾರ್ಕೋ ಟೆರರಿಸಮ್ ಅಂತೇಳಿ ಅಂತೇಳಿ ನಮಗೆ ಶತ್ರು ರಾಷ್ಟ್ರಗಳೇನಿದಾವೆ, ನಮ್ಮ ನೆರೆ ರಾಷ್ಟ್ರಗಳು ನಮ್ಮ ದೇಶದ ಬೆಳವಣಿಗೆಯನ್ನ ಸಹಿಸದೇ ಇರತಕ್ಕಂಥ ದೇಶಗಳೇನ್ ಮಾಡ್ತಾರೆ, ನಮ್ಮ ದೇಶಕ್ಕೆ ಈ ಬಾರ್ಡರ್ ಮುಖಾಂತರ ಈ ಮಾದಕ ವಸ್ತುಗಳನ್ನ ಕಳಿಸಿ ಅದನ್ನ ಎಲ್ಲಾ ಕಾಲೇಜು ಮಟ್ಟದಲ್ಲಿ ಅಥವಾ ಎಲ್ಲಾ ಕಡೆ ಅದನ್ನ ಹಬ್ಬಿಸಿ ಅದರಿಂದ ನೋಡಿ ಅವರಿಗೆ ಅವ್ರ ದೇಶಕ್ಕೆ ಆದಾಯ ಆಗುತ್ತೆ. ಬಟ್ ನಮ್ಮ ದೇಶದಲ್ಲಿ ಏನಾಗುತ್ತೆ, ಯುವಕರು ಅದಕ್ಕೆ ಬಲಿ ಆಗ್ತಾರೆ. ತಮ್ಮ ಮುಂದಿನ ಭವಿಷ್ಯ ರೂಪಿಸ್ಕೊಳ್ಳೋ ಬದಲಾಗಿ ತಮ್ಮ ಭವಿಷ್ಯವನ್ನು ಹಾಳು ಮಾಡ್ಕೊಳ್ತಾರೆ. ನಮ್ಮ ದೇಶದ ಪ್ರೊಡಕ್ಟಿವಿಟಿ ಹಾಳಾಗುತ್ತೆ. ಇದರಿಂದ ನಮ್ಮ ದೇಶದ ಆರ್ಥಿಕತೆ ಮೇಲೆ ಪರಿಣಾಮ ಬೀರ್ತದೆ. ಸೊ ಹೀಗೆ 10 ಹಲವು ಪ್ರಾಬ್ಲಮ್ ಆರ್ಥಿಕತೆಯಲ್ಲಿ ನಾವು ಹಿನ್ನಡೆಯನ್ನ ನಾವು ನೋಡ್ಬೇಕಾಗ್ತದೆ. ಸೊ ಇದು ಅವ್ರ ಮೂಲ ಉದ್ದೇಶ ಆಗಿರ್ತದೆ. ಸೊ ಟೆರರಿಸಮ್ ಅಂತ ಹೇಳಿದ್ರೆ ಬಾಂಬನ್ನ ಎಕ್ಸ್ಪ್ಲೋಸಿವ್ಸ್ ಅಥವಾ ಸ್ಫೋಟಕ ವಸ್ತುಗಳನ್ನ ಸಿಡಿಸೋದ್ರ ಮುಖಾಂತರ ಅಮಾಯಕ ಸಾರ್ವಜನಿಕರನ್ನ ಸಾಯಿಸೋದು ಅಷ್ಟೇ ಅಲ್ಲ, ಇದು ಒಂದು ರೀತಿಯಾದ ಒಂದು ನಮ್ಮ ದೇಶದ ಆರ್ಥಿಕತೆ ಮೇಲೆ ಏನು ಅವರು ಹಲ್ಲೆಯನ್ನ ಮಾಡ್ತಾರೆ, ಇದು ಒಂದು ರೀತಿಯಾದ ನಮ್ಮ ದೇಶದ ವಿರುದ್ಧ ನಡೀತಕ್ಕಂಥ ಒಂದು ವಿಧ್ವಂಸಕ ಕೃತ್ಯ. ಸೊ ಇದರಲ್ಲಿ ನಮ್ಮ ನೆರೆ ರಾಷ್ಟ್ರಗಳು ಪಾಕಿಸ್ತಾನ ಆಗಿರ್ಬೋದು, ಬಾಂಗ್ಲಾದೇಶ ಆಗಿರ್ಬೋದು, ಇನ್ನು ಇತರೆ ರಾಷ್ಟ್ರಗಳು, ನಮ್ಮ ಬೆಳವಣಿಗೆನ ಸಹಿಸದೇ ಇರ್ತಕ್ಕಂಥ ರಾಷ್ಟ್ರಗಳು ಈ ರೀತಿಯಾಗಿ ನಮ್ಮ ದೇಶದ ಗಡಿ ಭಾಗದ ಮುಖಾಂತರ ನಮ್ಮ ದೇಶಕ್ಕೆ ಈ ಮಾದಕ ವಸ್ತುವನ್ನು ಕಳಿಸೋದ್ರ ಮುಖಾಂತರ ನಮ್ಮ ದೇಶದ ಯುವಕರನ್ನ ಅವ್ರನ್ನ ಅಧೋಗತಿಗೆ ಅದನ್ನು ತಳ್ತಾ ಇರ್ತಕ್ಕಂಥ ಇದು ಒಂದು ಕೂಡ ಅವರ ಪ್ರಯತ್ನಗಳು ಮಾಡ್ತಾರೆ. ಅಲ್ಲಿ ನಮ್ಮ ಜಮ್ಮು ಅಂಡ್ ಕಾಶ್ಮೀರ ಬಾರ್ಡರ್ಲಿ ಒಂದ್ ಕಡೆ ಎಲ್ಲೋ ಮಿಲಿಟರಿಯವ್ರ ಮುಂದೆ ಅವ್ರ ಮಿಲಿಟರಿಯವರು ಫೈರಿಂಗ್ ಮಾಡ್ತಕ್ಕಂಥದ್ದು, ಆ ಫೈರಿಂಗ್ ಅಂತಕ್ಕಂಥದ್ದು ಇನ್ಯಾವುದೂ ಇಲ್ಲ, ಅದು ಕವರ್ ಫೈರಿಂಗ್. ಈ ಕಡೆ ಮಿಲಿಟರಿಯವರು ಈ ಕಡೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ಆ ಕಡೆ ಇನ್ನೊಂದ್ ಕಡೆ ಟೆರರಿಸ್ಟ್ ಉಗ್ರಗಾಮಿಗಳು ಏನ್ ಮಾಡ್ತಾರೆ, ಬೇರೆ ಒಂದು ಯಾವ್ದು ಕೈದಾರಿ ನಮ್ಮ ದೇಶಕ್ಕೆ ನುಸುಳ್ತಾರೆ. ಸೊ ಆ ಫೈರಿಂಗ್ ಏನು ಮಾಡ್ತಾರೆ, ಆ ಫೈರಿಂಗ್ ಅನ್ನೋದೇ ಟೆರರಿಸ್ಟಿಗೆ ನಮ್ಮ ದೇಶದೊಳಗೆ ನುಸುಳ್ಳಿಕ್ಕೆ ಮಾಡ್ತಕ್ಕಂಥ ಒಂದು ಅನುಕೂಲಕರವಾದ ಇದಷ್ಟೇನೆ. ಫೈರಿಂಗ್ ಮಾಡಿ ನಮ್ಮ ಆರ್ಮಿಯವ್ರನ್ನ ಇಲ್ಲಿ ಬಿಸಿ ಮಾಡ್ತಾರೆ. ಸೊ ಅಲ್ಲೇನಾಗುತ್ತೆ, ಅವ್ರು ಇನ್ನೊಂದ್ ಕಡೆ ನುಸುಳಿ ನಮ್ಮ ದೇಶಕ್ಕೆ ಬರ್ತಾರೆ. ಸೊ ಇಲ್ಲಿ ವಿವಿಧ ರೀತಿಯಾಗಿ ಅಮಾಯಕರನ್ನ ಸಾಯಿಸೋದ್ರ ಮುಖಾಂತರ ಆಗ್ಲಿ, ಅಥವಾ ಇಲ್ಲಿ ನಮ್ಮ ದೇಶದಲ್ಲಿ ಡಿಸ್ಟರ್ಬೆನ್ಸ್ ಅನ್ನ ಕ್ರಿಯೇಟ್ ಮಾಡಿ, ಅಥವಾ ಇಲ್ಲಿ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಸಮುದಾಯವನ್ನ ಟಾರ್ಗೆಟ್ ಅನ್ನು ಮಾಡಿ, ಆ ಸಮುದಾಯದ ಯುವಕರನ್ನ ಟಾರ್ಗೆಟ್ ಮಾಡಿ ಅವರಿಗೆ ಬ್ರೈನ್ ವಾಶ್ ಮಾಡಿ, ಅವ್ರಿಗೆ ಇಲ್ಲ ಸಲ್ಲದ ಮಾತುಗಳನ್ನ, ಇಲ್ಲ ಸಲ್ಲದ ವಿಡಿಯೋಗಳನ್ನ, ದೃಶ್ಯಾವಳಿಗಳನ್ನ ತೋರಿಸಿ ಅವ್ರನ್ನು ಕೂಡ ತಮ್ಮ ಜೊತೆ ಸೇರಿಸ್ಕೊಳ್ತಕ್ಕಂಥ ಕೃತ್ಯದಲ್ಲಿ ಭಾಗಿಯಾಗ್ತಕ್ಕಂಥ ವಿಚಾರ. ಸೊ ಇವೆಲ್ಲ ತಮಗೆಲ್ಲ ಗೊತ್ತಿರ್ತಕ್ಕಂಥ ಸಾಕಷ್ಟು ಜನ ಯುವಕರು ಇದಕ್ಕೆ ಬಲಿ ಆಗ್ತಾರೆ. ಹೀಗಾಗಿ ಅದು ಒಂದು ರೀತಿಯಾದಾಗ ಆಗಿರ್ತಕ್ಕಂಥ ಒಂದು ನಮ್ಮಲ್ಲಿ ನಡೀತಕ್ಕಂಥ ಒಂದು ಉಗ್ರಗಾಮಿಯ ಒಂದು ಭಾಗ, ಒಂದು ಆರ್ಥಿಕತೆ ಮೇಲೆ ಮಾಡ್ತಕ್ಕಂಥ ಒಂದು ಅಪಾಯಕಾರಿ ಹಲ್ಲೆ, ಮತ್ತೆ ಎರಡನೇದು ನಾರ್ಕೋಟಿಕ್ಸ್ ಡ್ರಗ್ಸ್ ಅನ್ನ ಕಳಿಸ್ತಕ್ಕಂಥದ್ದು, ಮತ್ತೆ ಫೇಕ್ ಕರೆನ್ಸಿನ ಕಳಿಸ್ತಕ್ಕಂಥದ್ದು ನಮ್ಮ ದೇಶಕ್ಕೆ, ನಮ್ಮ ದೇಶದ ಕರೆನ್ಸಿನ ಅಲ್ಲೆಲ್ಲೋ ಪ್ರಿಂಟ್ ಮಾಡಿ ಕಳಿಸ್ತಕ್ಕಂಥದ್ದು, ಇದರಿಂದ ಕೂಡ ನಮ್ಮ ದೇಶದ ಆರ್ಥಿಕತೆಗೆ ಹಿನ್ನಡೆ ಆಗ್ತಾ ಇದೆ. ಹಾಗಾಗಿ ತಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ದು 4 ಟ್ರಿಲಿಯನ್ ಎಕನಾಮಿ ಇದೆ. ಈಗ ಜಗತ್ತಿನಲ್ಲಿ 6ನೇ ಸ್ಥಾನದಲ್ಲಿದ್ದೀವಿ ನಾವು. ಸೊ ಇದನ್ನ ಏನಾಗುತ್ತೆ, ನಮ್ಮ ಇದರಿಂದ ಎಲ್ಲ ಆಗ್ತಕ್ಕಂಥದ್ದು ನಮ್ಮ ದುಷ್ಪರಿಣಾಮಗಳನ್ನು ನಾವು ತಡಿಬೇಕಾಗ್ತದೆ. ಇದು ನೋಡ್ಲಿಕ್ಕೆ ಯಾರೋ ಒಬ್ಬ ಡ್ರಗ್ಸ್ ಸೇವನೆ ಮಾಡೋದು ಅಥವಾ ಡ್ರಗ್ಸ್ ಯಾರೋ ಮಾರಾಟ ಮಾಡೋದು ಬಹಳ ಸಣ್ಣ ವಿಷಯ ಕಾಣಿಸ್ಬೋದು. ಬಟ್ ಇದು ಓವರ್ ಆಲ್ ನಾವು ತಗೊಂಡಾಗ, ಇಡೀ ದೇಶವನ್ನಾಗಿ ನಾವು ತಗೊಂಡಾಗ ಅಲ್ಲಿ ನಮ್ಮ ದೇಶದ ಆರ್ಥಿಕತೆ ಮೇಲೆ ಇದರಿಂದ ಬಹಳ ಕೆಟ್ಟ ಪರಿಣಾಮಗಳಾಗ್ತದೆ. ಸೊ ಇದು ನಿಮ್ಮ ಲೊಕ್ಯಾಲಿಟಿಲಿ ನೀವು ಯಾರೇ ಆಗಿರ್ಬೋದು, ಈಗ ಹೆಚ್ಚಾಗಿ ನಿಮ್ಗೆಲ್ಲ ಗೊತ್ತೇ ಇದೆ, ಚಿಕ್ಕ ಹುಡುಗರು 16 ವರ್ಷ 18 ವರ್ಷ ಹುಡುಗರು ಈಗ ಈ ಮಾದಕ ವ್ಯಸನಿಗಳಾಗ್ತಾ ಇದ್ದಾರೆ. ನಮ್ಮಲ್ಲಿ ಅದಕ್ಕೂ ಕೂಡ ಒಂದು ಸನ್ಮಿತ್ರ ಅಂತ ಹೇಳಿ ಒಂದು ಕಾರ್ಯಕ್ರಮಗಳು ಬಂದಿದೆ. ಕೆಲವರು ಅಕಸ್ಮಾತ್ ಏನಾದ್ರು ಈ ಒಂದು ಮಾದಕ ವ್ಯಸನಿಗಳಾದ್ರೆ ಒಳ್ಳೆ ಮನಸ್ಸಿನಿಂದ ಬಂದಿರ್ತಾರೆ, ಒಂದು ಕಾಲೇಜಲ್ಲಿ ಓದ್ತಾ ಇರ್ತಾನೆ, ಒಂದು ಕಾಲೇಜ್ ವಿದ್ಯಾರ್ಥಿ ಆಗಿರ್ತಾನೆ, ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ಕೊಂಡು ಬಂದಿರ್ತಾನೆ. ಬಟ್ ಹೀಗೆ ಸಾವಾಸ ದೋಷದಿಂದ, ಕೆಲವರ ಸಾವಾಸದಿಂದ ಇದು ಮಾದಕ ವ್ಯಸನಿ ಆಗ್ಬಿಟ್ಟು ತನ್ನ ಸ್ಟಡೀಸ್ ಅನ್ನ, ಅಂದ್ರೆ ತನ್ನ ವಿದ್ಯಾಭ್ಯಾಸವನ್ನ, ತನ್ನ ವ್ಯಾಸಂಗವನ್ನು ಹಾಳು ಮಾಡ್ಕೊಳ್ತಕ್ಕಂಥದ್ದು. ಸೊ ಅಂಥವ್ರನ್ನ ನಾವು ಈ ನಮ್ಮ ಸನ್ಮಿತ್ರ ಕಾರ್ಯಕ್ರಮದಲ್ಲಿ ಈ ವ್ಯಸನಿಗಳನ್ನ ನಾವು ಗುರುತಿಸಿ ಅವ್ರಿಗೆ ಪುನರ್ವಸತಿ, ನಮ್ಮ ಸಮಾಜದ ಮುಖ್ಯವಾಹಿನಿಗೆ, ಮೈನ್ ಸ್ಟ್ರೀಮ್ಗೆ ತರಲಿಕ್ಕೆ ನಾವು ಪ್ರಯತ್ನ ಪಡ್ತಕ್ಕಂಥ ನಿಟ್ಟಿನಲ್ಲಿ ಕೂಡ ನಮ್ಮಲ್ಲಿ ಒಂದು ಹೊಸ ಕಾರ್ಯಕ್ರಮ ಶುರು ಆಗಿರ್ತಕ್ಕಂಥದ್ದು. ಅದರಲ್ಲಿ ನಮ್ಮ ANTF ಅಂತ ಒಂದು ಹೊಸ ಪಡೆ ಕೂಡ ರಚನೆ ಆಗಿದೆ, ಆಂಟಿ ನಾರ್ಕೋಟಿಕ್ಸ್ ಟಾಸ್ಕ್ ಫೋರ್ಸ್ ಅಂತ ಹೇಳಿ. ಅದಕ್ಕೆ ನಮ್ಮ DG ಅವರೇ ಮುಖ್ಯಸ್ಥರಾಗಿರ್ತಕ್ಕಂಥದ್ದು. ಅಲ್ಲಿ ಕೂಡ ಸಾಕಷ್ಟು ಮಟ್ಟದಲ್ಲಿ ಕೆಲಸ ಆಗ್ತಾ ಇದೆ. ಅದು ನಮ್ಮ ರಾಜ್ಯ ಮಟ್ಟದಲ್ಲಿ ಅದರಲ್ಲಿ ಮಾಹಿತಿಯನ್ನು ಸಂಗ್ರಹಿಸಿ ನೆರೆ ರಾಜ್ಯಗಳಿಂದ ಏನು ಮಾದಕ ವಸ್ತುಗಳು ಬರ್ತಾ ಇದೆ ಅದನ್ನು ತಡೆಗಟ್ಟಲ್ಲಿ ಕೂಡ ಅಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೆಲಸ ನಡೀತಕ್ಕಂಥದ್ದು. ಕಳೆದ ವರ್ಷ ಅಷ್ಟೇನೆ ಸರ್ಕಾರದಿಂದ ಒಂದು ಅಧಿಸೂಚನೆಯನ್ನು ಹೊರಡಿಸುವುದರ ಮುಖಾಂತರ ಈ ಒಂದು ಹೊಸ ಪಡೆ ಜಾರಿಗೆ ಬಂದಿರತಕ್ಕಂಥದ್ದು, ANTF ಅಂತ ಹೇಳಿ. ಅದಕ್ಕೆ ಒಬ್ಬರು ADGP ರ್ಯಾಂಕ್ ಆಫೀಸರ್ ಇದ್ದಾರೆ, ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್. ನಮ್ಮ ಕರ್ನಾಟಕ ರಾಜ್ಯದ DG ಅಂಡ್ IGP ಅವರು ಇದ್ದಾರೆ, ಅವರೇ ಅದಕ್ಕೆ ಮುಖ್ಯಸ್ಥರಾಗಿದ್ದಾರೆ. ಪ್ರತಿ ವರ್ಷ ನಮ್ಮ ಮುಖ್ಯ ಸಚಿವರಾಗಿರ್ತಕ್ಕಂಥ ಶ್ರೀಮತಿ ಶಾಲಿನಿ ರಜನೀಶ್ ಮೇಡಮ್ ಅವರು ಕೂಡ ನಮ್ಗೆ ಆಗಾಗ ಈ ಮಾದಕ ವಸ್ತುಗಳ ವ್ಯಸನಗಳ ಬಗ್ಗೆ ನೀವೇನೇನು ಕ್ರಮ ತೆಗೆದುಕೊಂಡಿದ್ದೀರಿ ಅಂತ ಹೇಳಿ ಇಡೀ ರಾಜ್ಯ ಮಟ್ಟದಲ್ಲಿ ಸಭೆಯನ್ನು ಕರೀತಾರೆ. ನೋಡಲ್ ಆಫೀಸರ್ ಆಗಿರ್ತಕ್ಕಂಥದ್ದು ಮೇಡಮ್, ನಮ್ಮ ಚೀಫ್ ಸೆಕ್ರೆಟರಿ ಅವರು ಕೂಡ ಆಗಾಗ ನಮಗೆ ಈ ಏನೇನು ನಮ್ಮ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಮಟ್ಟದಲ್ಲಿ, ನಮ್ಮ ವಿಭಾಗ ಮಟ್ಟದಲ್ಲಿ
ಏನು ನಾವು ಬೆಂಗಳೂರು ನಗರ ಮಟ್ಟದಲ್ಲಿ ನಾವು ಎಷ್ಟು ಮತ್ತೆ ಜಿಲ್ಲಾ ಮಟ್ಟಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಈ ಮಾದಕ ವಸ್ತುಗಳ ವಿರುದ್ಧ ನಾವೇನು ಸಮರವನ್ನು ಸಾರಿದೀವಿ ಆ ಸಮರದಲ್ಲಿ ನಮ್ಮ ಯಶಸ್ವಿನ ನಾವು ಅಲ್ಲಿ ಹೇಳ್ಬೇಕಾಗ್ತದೆ. ಸೊ ಮೇಡಮ್ ಅವರೇ ಕೂಡ ನಮಗೆ ತಿಂಗಳಿಗೆ ಒಂದ್ಸರಿ ಮೀಟಿಂಗ್ ತಗೊಳ್ತಾರೆ, ಚೀಫ್ ಸೆಕ್ರೆಟರಿ. ಸೊ ಇಷ್ಟು ಸರ್ಕಾರ ಇದ್ರ ಬಗ್ಗೆ ಬಹಳ ಸೂಕ್ಷ್ಮವಾಗಿ ಗಮನಿಸಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸಾಕಷ್ಟು ತಮ್ಮ ಸಭೆಗಳಲ್ಲಿ ನೀವೆಲ್ಲ ನೋಡಿರ್ಬೋದು, ಸುದ್ದಿವಾಹಿನಿಗಳಲ್ಲಿ ಸಾಕಷ್ಟು ಸರಿ ಹೇಳಿದ್ದಾರೆ. ಪೊಲೀಸರಿಗೆ ಇದನ್ನ ತಡೆದಕ್ಕಂತ ಆಗ್ತಿರ್ತಕ್ಕಂಥ ಕೆಲಸ ಅಲ್ಲ. ನಾವು ಮೊದಲೇ ಮುಖ್ಯವಾಗಿ ಮಾಡಿರ್ತಕ್ಕಂಥದ್ದು, ನೀವು ಕಾನೂನು ಸುವ್ಯವಸ್ಥೆ ಕಾಪಾಡ್ತೀರಿ ಎಲ್ಲ ಗೊತ್ತಿದೆ, ಅಪರಾಧವನ್ನ ನೀವು ಪತ್ತೆ ಮಾಡ್ತೀರಿ ಅದು ನಮಗೆಲ್ಲ ಗೊತ್ತಿದೆ. ಆದ್ರೆ ಪೊಲೀಸರಿಂದ ಇದನ್ನು ಕೂಡ ಸಾಧ್ಯ. ಈ ಮಾದಕ ವಸ್ತುವನ್ನ ಬುಡದಿಂದ ಕಿತ್ತು ಹಾಕಬೇಕು. ಯಾವುದೇ ಕಾರಣಕ್ಕೂ ನಾವು ಇದಕ್ಕೆ ಝೀರೋ ಟಾಲರೆನ್ಸ್, ಇದಕ್ಕೆ ನಮ್ಮ ಶೂನ್ಯ ಸಹಿಷ್ಣುತೆಯನ್ನು ಹೊಂದಿರಬೇಕು ಪೊಲೀಸ್ನವರು. ಅದರಲ್ಲಿ ನಮ್ಮ ಪೊಲೀಸ್ನವರು ಭಾಗಿಯಾಗಿರ್ತಕ್ಕಂಥ ಪ್ರಕರಣಗಳು ತಾವು ಸಾಕಷ್ಟು ಬಹುಶಃ ನೀವು ಮಾಧ್ಯಮಗಳಲ್ಲಿ ನೋಡಿರ್ತೀರಿ, ದಿನಪತ್ರಿಕೆಗಳಲ್ಲಿ ಓದಿರ್ಬೋದು. ಹಾಗೆ ನಮಗೆ ವಿಶೇಷವಾಗಿ ನಮ್ಮ ಪೊಲೀಸರು ಯಾವುದೇ ಕಾರಣಕ್ಕೂ ಅಂತ ವ್ಯಸನಿಗಳಲ್ಲ, ಇವು ಸಾಗಾಟ ಮಾಡ್ತಕ್ಕಂಥ ಮಾರಾಟ ಮಾಡ್ತಕ್ಕ ವ್ಯಕ್ತಿಗಳ ಜೊತೆಗೆ ನಿಕಟ ಸಂಪರ್ಕವನ್ನು ಹೊಂದಿರೋದಾಗ್ಲಿ, ಅವ್ರ ಜೊತೆಗೆ ಬೇರೆ ರೀತಿಯಲ್ಲಿ ಶಾಮೀಲಾಗಿ ಪರೋಕ್ಷವಾಗಿ ಸಮಾಜಕ್ಕೆ ಘಾತಕ ಕೆಲಸ ಮಾಡಿದ್ರೆ ಅಂತ ಪೊಲೀಸರ ವಿರುದ್ಧ ಕೂಡ ನಾವು ಬಹಳ ತೀಕ್ಷ್ಣವಾಗಿ ಕ್ರಮವನ್ನು ತೆಗೆದುಕೊಳ್ತಕ್ಕಂಥದ್ದು. ಸೊ ಇದು ಒಂದು ನಿಟ್ಟಿನಲ್ಲಿ. ಅದೇ ರೀತಿ ಈ ರೌಡಿಸಮ್ ಅಂತ ಹೇಳ್ಕೊಂಡು ಸಮಾಜದಲ್ಲಿ ಒಂದು ಹವಾ, ಆ ಪರ್ಟಿಕ್ಯುಲರ್ ಒಂದು ಪ್ರದೇಶದಲ್ಲಿ ತನ್ನ ಹವಾ ಮೇಂಟೈನ್ ಮಾಡಬೇಕನ್ನೋ ದೃಷ್ಟಿಯಿಂದ ಸಾರ್ವಜನಿಕ ವಿನಾಕಾರಣ ಹಲ್ಲೆ ಮಾಡ್ತಕ್ಕಂಥದ್ದು, ಭಯವನ್ನು ವಾತಾವರಣ ಉಂಟು ಮಾಡ್ತಕ್ಕಂಥದ್ದು, ಅದನ್ನು ಕೂಡ ನಮ್ಮ ಶೂನ್ಯ ಸ್ನೇಹಿತನ ಹೊಂದಿರತಕ್ಕಂಥದ್ದು ನಮ್ಮ ಪೊಲೀಸ್ನವರು. ಇದನ್ನು ಕೂಡ ನಾವು ಯಾವುದು ಕೂಡ ಝೀರೋ ಟಾಲರೆನ್ಸ್ ಹೊಂದಿದ್ದೀವಿ. ಇದನ್ನು ಕೂಡ ನಾವು ಯಾವುದೇ ಕಾರಣಕ್ಕೂ ತಡೆಗಟ್ಟಿಲ್ಲ. ಅಲ್ಲಿ ಯಾವುದೇ ನಿಮ್ಮ ಏರಿಯಾದಲ್ಲಿ ಅವನೀಗ ಬೆಳೀತಕ್ಕಂಥ ರೋಡಿ ಆಗಿರ್ಬೋದು, ಹಾಗೆ ಅವ್ನು ರೋಡಿ ಆಗಿರ್ಬೋದು, ಅಂಥವ್ರನ್ನ ನಾವು ಅಂಥವ್ರ ಚಟುವಟಿಕೆಗಳನ್ನು ನಾವು ಸದೆ ಬಿಡತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಅವ್ರನ್ನು ಕೂಡ ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾಗಿ ತಮ್ಮ ಪ್ರಭಾವವನ್ನ ಒಬ್ಬ ಸಾಮಾನ್ಯ ಪ್ರಜೆಯ ಮೇಲೆ, ಸಾಮಾನ್ಯ ಕಾನೂನನ್ನ ಪಾಲಿಸ್ತಕ್ಕಂಥ ಒಬ್ಬ ಸಾಮಾನ್ಯ ಪ್ರಜೆಯ ಮೇಲೆ ಯಾವುದೇ ಕಾರಣಕ್ಕೂ ಒಂದು ತೊಂದರೆ ಕೊಡದ ರೀತಿಯಲ್ಲಿ ಅಲ್ಲಿ ಕೂಡ ನಾವು ನಿಮ್ಮ ಜೊತೆಗೆ ನಾವು ಕೈ ಜೋಡಿಸ್ತೀವಿ. ಹಾಗೆ ಈ ಮುಖ್ಯವಾಗಿರ್ತಕ್ಕಂಥ 3 ಅಂಶಗಳೇನೆಂದ್ರೆ, ಒಂದು ಸೈಬರ್ ಅಪರಾಧ ತಡೆಗಟ್ಟೋದ್ರಲ್ಲಿ ನೀವು ಬಹಳ ಬೇಗ ಬಲಿಪಶುಗಳಾಗಬೇಡಿ, ಆಸೆಗೊಳಗಾಗಬೇಡಿ. ಶಾರ್ಟ್ ಪೀರಿಯಡ್ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ, ಏನು ನನಗೆ ಹಣ ಗಳಿಕೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಮೋಸಕ್ಕೊಳಗಾಗಬೇಡಿ. ಅದು ಒಂದು. ಎರಡನೇದು, ನಿಮ್ಮ ಸುತ್ತಮುತ್ತ ನಡೀತಕ್ಕಂಥ ಈ ಏನು ಮಾದಕ ವ್ಯಸನಿಗಳಾಗಿರ್ಬೋದು ಅಥವಾ ಮಾದಕ ಸಾಗಾಟ ಮತ್ತು ಮಾರಾಟ ಆಗಿರ್ಬೋದು, ಇಂತಹ ಚಟುವಟಿಕೆಗಳನ್ನು ಕಂಡ ತಕ್ಷಣ ಪೊಲೀಸರ ಗಮನಕ್ಕೆ ತಗೊಂಡ್ಬನ್ನಿ. ನೀವು ಮಾಹಿತಿ ಕೊಡ್ತೀರಿ, ಅವರ ಹೆಸರು, ಅವರ ವಿಳಾಸ, ಅವರ ಸಂಪೂರ್ಣ ಪರ್ಸನಲ್ ಡೀಟೇಲ್ಸ್ ಅನ್ನು ನಾವು ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಡಿಸ್ಕ್ಲೋಸ್ ಮಾಡೋದಿಲ್ಲ. ನೀವು ನೇರವಾಗಿ ಫೋನ್ ಮುಖಾಂತರ ನಮಗೆ ಮಾಹಿತಿ ಕೊಟ್ಟು ಈ ಒಂದು ಮಾದಕ ಸೇವನೆ ಏನ್ ನಡೀತಾ ಇದೆ ನಮ್ಮ ದೇಶದಲ್ಲಿ, ಈ ಒಂದು ಮಾರಕ ಒಂದು ಸಮಾಜದ ಒಂದು ಘಾತಕ ಶಕ್ತಿ ಏನಿದೆ ಇದನ್ನ ನಡೀತಾ ಇದೆ, ಇದನ್ನ ತಡೆಗಟ್ಟಲಿಕ್ಕೆ ತಾವೆಲ್ಲ ಸಹಕಾರ ಕೊಡಬೇಕಾಗ್ತದೆ. ನಿಮ್ಗೆಲ್ಲ ಹೇಳಿದೀವಿ. ಆ ಸನ್ಮಿತ್ರ ಕಾರ್ಯಕ್ರಮದಲ್ಲಿ ನಾವು ಯಾವ ವ್ಯಸನಿನ ನಾವು ಗುರುತು ಮಾಡ್ತೀವೋ ಅವನ್ನ ನಾವು ಸಮಾಜದ ಮುಖ್ಯವಾಹಿನಿಗೆ ತರಲಿಕ್ಕೆ ಅಲ್ಲಿ ಕೂಡ ತಮಗೆ ಇದು ಒಂದು ವಿಶೇಷ ಗಮನ ಹರಿಸಬೇಕಾಗ್ತಕ್ಕಂಥ ಅಂಶ ಏನಂತ ಹೇಳಿದ್ರೆ, ಆ ವ್ಯಕ್ತಿ ಮತ್ತು ಆ ಕುಟುಂಬದ ಹೆಸರನ್ನ ನಾವು ಸಂಪೂರ್ಣವಾಗಿ ಗುರುತು ಮಾಡ್ತಕ್ಕಂಥ ಇದನ್ನೆಲ್ಲೂ ಕೂಡ ನಾವು ಅವನ ವ್ಯಸನಿಗೆ ನಾವು ನಮ್ಮ ಪೊಲೀಸ್ ಸ್ಟೇಷನ್ ಒಬ್ಬನು ಗುರುಸ್ಕೊಂಡಿದೀವಿ ಅಂತ ಹೇಳಿದ್ರೆ ಅವನನ್ನು ನಾವು ಅವನ ಹೆಸರಾಗ್ಲಿ, ಅವ್ರ ಕುಟುಂಬದ ಸದಸ್ಯರಾಗ್ಲಿ, ಯಾರ ಜೊತೆಗೂ ಕೂಡ ನಾವು ಯಾರ ಮಾಹಿತಿನೂ ಕೂಡ ನಾವೆಲ್ಲೂ ಕೂಡ ಸಾರ್ವಜನಿಕ ಮಾಡೋದಿಲ್ಲ. ಸೊ ಅವ್ರ ಜೊತೆಗೆ ನಮ್ಮ ಪೊಲೀಸರು ಯಾರು ನಾವು ನೇಮಕ ಮಾಡಿರ್ತೀವಿ, ಸನ್ಮಿತ್ರ ಅಂತೇಳಿ ಪೊಲೀಸರನ್ನ ನಾವು ನೇಮಕ ಮಾಡಿರ್ತೀವಿ, ಅವ್ರ ಜೊತೆಗೆ ನಿಕಟವಾಗಿ ಸಂಪರ್ಕ ಹೊಂದಿರ್ತಾರೆ. ಅವರಿಗೆ ಪುನರ್ವಸತಿ ಅವಶ್ಯಕತೆ ಇದ್ರೆ, ರಿಹ್ಯಾಬಿಲಿಟೇಷನ್ ಅವಶ್ಯಕತೆ, ಅವರಿಗೆ ಪುನರ್ವಸತಿ ಕೇಂದ್ರಕ್ಕೆ ಸೇರಿಸಿ ಅವರಿಗೆ ಈ ವ್ಯಸನಿ ಮುಕ್ತ ಮಾಡಿ ಅವನ್ನ ಮತ್ತೆ ಸಮಾಜದ ಮುಖ್ಯವಾಹಿನಿಗೆ, ಮೈನ್ ಸ್ಟ್ರೀಮ್ಗೆ ತರ್ತಕ್ಕಂಥ ಕಾರ್ಯವನ್ನ ನಾವು ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ನಾವು ನಮ್ಮ ಪೊಲೀಸರು ಯಾರು ಸನ್ಮಿತ್ರ ಅಂತ ನೇಮಕಗೊಳ್ತಾರೆ, ಅವರು ನಮ್ಮ ಪೊಲೀಸ್ ಸಮವಸ್ತ್ರ ಧರಿಸಿ ಅವ್ರ ಮನೆ ಹತ್ರ ಹೋಗುವಾಗಿಲ್ಲ, ಆ ಹುಡುಗ ಓದ್ತಕ್ಕಂಥ ಕಾಲೇಜ್ ಅಥವಾ ಸ್ಕೂಲ್ ಬಳಿ ಹೋಗುವಾಗಿಲ್ಲ, ಅವ್ರ ಫ್ಯಾಮಿಲಿಗೆ ನಿಕಟವಾಗಿ ಸಂಪರ್ಕದಲ್ಲಿರಬೇಕು, ಆತನಿಗೆ ಸಂಪೂರ್ಣ ನಾವು ರಕ್ಷಣೆಯನ್ನು ಕೊಡಬೇಕು. ಆತನ ವ್ಯಸನಿ ಅಂತ ಯಾರು ಕೂಡ ನಾವು ಹೇಳೋ ಹಾಗಿಲ್ಲ, ಆತ ಅಪರಾಧಿ ಅಂತ ನಾವು ಹೇಳೋ ಹಾಗಿಲ್ಲ, ಆತ ವ್ಯಸನಿ ಡ್ರಗ್ ಅಂತ ಹೇಳಂಗಿಲ್ಲ, ಡ್ರಗ್ಗಿ ಅಂತ ಹೇಳೋ ಹಾಗಿಲ್ಲ, ಅಪರಾಧಿ ಅಂತ ಹೇಳೋ ಹಾಗಿಲ್ಲ. ಅವನು ಯಾವುದೋ ಒಂದು ಕೆಟ್ಟ ಕ್ಷಣದಲ್ಲಿ ಅದೊಂದು ಯಾವುದೋ ಒಂದು ಕೆಟ್ಟ ಒಂದು ವಸ್ತುವಿನ ದೋಷಕ್ಕೆ ಒಳಗಾಗಿರ್ತಾನೆ. ಸೊ ಆ ರೀತಿಯಲ್ಲಿ ನಾವು ಅಷ್ಟು ಒಂದು ಪ್ರವೇಶಿಯನ್ನು ಮೇಂಟೈನ್ ಮಾಡಿ, ಗುಪ್ತತೆಯನ್ನು ಮೇಂಟೈನ್ ಮಾಡಿ ಅವನ್ನ ಮತ್ತೆ ನಾವು ಸಮಾಜದ ಮುಕ್ತವಾಹಿನಿಗೆ ತರತಕ್ಕಂಥ ನಾವು ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಆಸರೆ ಕಾರ್ಯಕ್ರಮ ಅಂತೇಳಿ ನಮ್ಮ ಡಿಜಿ ಸಾಹೇಬರ ಶ್ರೀ ಡಾಕ್ಟರ್ ಎಂ ಎಸ್ ಸಲೀಮ್ರವರು ಈ ಒಂದು ಮಹತ್ತರ ಯೋಜನೆಯನ್ನ ನಾವು ಕೆಲವೇ ತಿಂಗಳ ಹಿಂದೆ ಈ ಆಸರೆ ಯೋಜನೆ ಕೂಡ ಜಾರಿಗೆ ಬಂದಿರತಕ್ಕಂಥದ್ದು. ಇಲ್ಲಿ ಆಸರೆ ಯೋಜನೆ ಅಂತ ಹೇಳಿದ್ರೆ ಮುಖ್ಯವಾಗಿ ನಾವು ಇಲ್ಲಿ ಗಮನ ಹರಿಸಬೇಕಂತ ವಿಷಯ ಅಂತ ಹೇಳಿದ್ರೆ, ಇಲ್ಲಿ ವಲ್ನರಬಲ್ ಕ್ಲಾಸ್ ಏನು ಸಮಾಜದಲ್ಲಿ ವೀಕ್ ಕ್ಲಾಸ್, ಈಗೇನು ಸೀನಿಯರ್ ಸಿಟಿಜನ್ ಅಂತ ನಾವು ಹೇಳ್ತೀವಿ. ತಮಗೆಲ್ಲ ಈಗಾಗಲೇ ಗೊತ್ತಿದೆ, 2007ರಲ್ಲಿ ಹಿರಿಯ ನಾಗರಿಕರ ಮತ್ತು ಪೋಷಕರ ಸಂರಕ್ಷಣಾ ಕಾಯ್ದೆ ಅಂತೇಳಿ ನಮ್ಮ ದೇಶದಲ್ಲಿ ಆದ್ರೆ ಜಾರಿಯಲ್ಲಿದೆ. ಸೊ ಇದರಲ್ಲಿ ನಾವೇನಾಗ್ತದೆ ಅಂತ ಹೇಳಿದ್ರೆ, ಎಸಿ ಅವರೇ ಟ್ರೈಬ್ಯುನಲ್ ಇದೆ, ಎಸಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಟ್ರೈಬ್ಯುನಲ್ ಇದೆ. ಆ ಟ್ರೈಬ್ಯುನಲ್ಗೆ ಯಾವುದೋ ಹಿರಿಯ ಅಧಿಕಾರಿ ತಮ್ಮ ತಂದೆ ತಾಯಿ
ತಮ್ಮ ತಂದೆ ತಾಯಿಗೆ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಅವ್ರ ಮಕ್ಕಳ ವಿರುದ್ಧ ಅವರು ಅದರ ಕಲಂ 5ರಲ್ಲಿ ನಮಗೆ ಕಂಪ್ಲೇಂಟ್ ಅನ್ನು ಕೊಡ್ಲಿಕ್ಕೆ ಅವಕಾಶ ಇದೆ. ಸೊ ನಾವು ಅದನ್ನ ಫರ್ದರ್ ಎಸ್ಕಲೇಟ್ ಮಾಡಿ ಎಸಿ ಅವ್ರ ಗಮನಕ್ಕೆ ತಂದು ಎಲ್ಲಿವರೆಗೂ ಮಾಡ್ಬೋದು ಅಂತ ಹೇಳಿದ್ರೆ, ಒಂದು ವೇಳೆ ತಂದೆ ತಾಯಿಗಳು ತಮ್ಮ ಮಕ್ಕಳ ಹೆಸರಿಗೆ ಆಸ್ತಿ ಏನಾದ್ರು ಮಾಡಿದ್ದಲ್ಲಿ ಮಕ್ಕಳು ಅವ್ರನ್ನ ಸರಿಯಾಗಿ ನೋಡ್ತಾ ಇದ್ದ ಪಕ್ಷದಲ್ಲಿ ಅವ್ರಿಗೆ ತಿಂಗಳಿಗೆ ಮೇಂಟೆನೆನ್ಸ್ 10,000 ರೂಪಾಯಿ ಕೊಡ್ಬೇಕಂತೇಳಿ ಆ ಕಾನೂನಲ್ಲಿದೆ. ಅದಷ್ಟೇ ಅಲ್ಲ, ಅವರು ಸಬ್ ರಿಜಿಸ್ಟರ್ ಆಫೀಸ್ ಹೋಗಿ ತಮ್ಮ ಮಕ್ಕಳ ಮೇಲೆ ಆಸ್ತಿಯನ್ನು ಏನು ಮಾಡಿರ್ತಾರೆ ಆ ಒಂದು ಸೇಲ್ ಡೀಡ್ ಅನ್ನ ರದ್ದುಗೊಳಿಸಿ ತಮ್ಮ ಆಸ್ತಿಯನ್ನು ವಾಪಸ್ ಪಡಿಬಹುದು ಈ ಕಾನೂನಲ್ಲಿ. ಅದಕ್ಕೆ ನಮಗೆ ನಮ್ಮ ಚೈಲ್ಡ್ ವೆಲ್ಫೇರ್ ನಮ್ಮ ಕಮಿಷನ್ ಅಂತ ಇದೆ, ಅವರು ನಮಗೆ ಅದಕ್ಕೆ ಸಹಕಾರಿಯಾಗಿ ನಿಲ್ತಾರೆ. ಆ ಇಲಾಖೆ ಕೂಡ ನಮ್ಮ ಜೊತೆಗೆ ಬರ್ತದೆ, ಸಮಾಜ ಇಲಾಖೆ ಅದಕ್ಕೆ ಸಹಕಾರಿಯಾಗ್ತದೆ. ಸೊ ಹೀಗೆ ಈ ಒಂದು ಕೂಡ ನಮ್ಮ ದೇಶದಲ್ಲಿ ಕಾನೂನು ಇದೆ. ನಿಮ್ಮೆಲ್ಲರ ಕೆಲಸವನ್ನು ಬದಿಗಿಟ್ಟು ನಮ್ಮ ಕರೆಗೆ ಬಂದು ಹಾಜರಾಗಿ ನಮ್ಮ ಸಮಯವನ್ನು ನಮಗೆ ನೀಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಆರ್ಟಿ ನಗರ ಪೊಲೀಸ್ ಠಾಣೆಯಿಂದ ಉತ್ತರ ವಿಭಾಗದಿಂದ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈಗ ಮೊದಲನೇದಾಗಿ ಸಾಹೇಬರು ಮಾತಾಡೋದಕ್ಕಿಂತ ಮುಂಚೆ ತಮ್ಮ ಸಮಸ್ಯೆಗಳಿದ್ದು ದಯವಿಟ್ಟು ಏನು ಲೀಸ್ಟಲ್ಲಿ ಕೊಟ್ಟಿದ್ದೀರಾ ಅದರ ಸಮಸ್ಯೆಗಳನ್ನು ಕೇಳಬೇಕಂತ ಈ ಮೂಲಕ ಕೋರ್ತಾ ಇದ್ದೀವಿ. ಸರ್, ನಾನು ದಾಮತ್ ನಗರಲ್ಲಿ ವಾಸ ಇದ್ದೀನಿ. ಅಲ್ಲಿ ನಮ್ಮ ಮನೆ ಮುಂದೆ ಖಾಲಿ ಜಾಗ ಇದೆ ಸರ್. ಅಲ್ಲಿ ಎಲ್ಲಿಂದ ಬಂದು ಗಾಡಿಗಳು ನಿಲ್ಲಿಸ್ತಾರೆ, ಅಲ್ಲೆಲ್ಲ ಹುಡುಗರು ಬಂದು ಗಾಡಿಯಲ್ಲಿ ಕೂತ್ಕೊಂಡು ಅದೇ ಕಿತಾಪತಿ ಮಾಡ್ಕೊಂಡೆಲ್ಲ ಮಾಡ್ತಾರೆ. ಅದಕ್ಕೆ ಸ್ವಲ್ಪ ನಿಮ್ಮ ಪೊಲೀಸ್ ಸಿಬ್ಬಂದಿಗೆ ಎಕ್ಸ್ಟ್ರಾ ಅಡಿಷನಲ್ ಒಂದು ಬೀಟ್ಗೆ ಅಲ್ಲಿ ಅಲಾಟ್ ಮಾಡಿ ಸರ್. ಅಡ್ರೆಸ್ ಬೇಕಾದ್ರೆ ಹೇಳ್ಬೋದು. 5th ಮೇನ್ 5th ಕ್ಲಾಸ್ ಸರ್. ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಬರ್ತಾ ಇರ್ತಾರೆ ಪೊಲೀಸರು. ಒಂದು ಅಡಿಷನಲ್ ಕಾನ್ಸ್ಟೇಬಲ್ ಬಿಟ್ ಅಲಾಟ್ ಮಾಡಬೇಕು ಸರ್. ದಯವಿಟ್ಟು ಥ್ಯಾಂಕ್ಸ್. ನಾನು ಚಾಮುಂಡಿನಗರದಲ್ಲಿ ಇದ್ದೀನಿ, ಜಾವೇದ್ ಹುಸೇನ್ ಅಂತ. ಫಸ್ಟ್ ಒಂದೇದು ಸಾಯಂಕಾಲ 3 ಗಂಟೆವರೆಗೂ ಮನೆ ಒಳಗಡೆ ಅಂಗಡಿ ಮಾಡ್ತಾರೆ. ಸಿಗರೇಟ್ಗಳು, ಬೀಡಾಗಳು, ಹೆಣ್ಮಕ್ಳು ಇರ್ತಾರೆ ಅಲ್ಲಿ. ಬೇರೆ ಕಡೆಯಿಂದ ಗ್ರೂಪ್ ಬಂದು ಸೇರ್ತದೆ ಅಲ್ಲಿ ಜಾಗಕ್ಕೆ, ಚಾಮುಂಡಿನಗರ ಒಳಗಡೆ ಮನೆ ಮೇಲೆ ಒಂದು ಇದಕ್ಕೆ ಹಾಕೊಂಡ್ಬಿಟ್ಟು ಬೀಡಾಗಳು, ಸಿಗರೇಟ್ಗಳು. ನಾನು ಕೇಳಕ್ಕೆ ಹೋಗಿದ್ರೆ ಹೊಡೆಕ್ ಬರ್ತಾರೆ, ಬೇರೆ ಬೇರೆ ಕಡೆಯಿಂದ ಏರಿಯಿಂದ ಬರ್ತಾರೆ. ಎರಡನೇದು ಆಟೋ ಅವರು ಬಂದು ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ ಅಂದ್ಬಿಟ್ಟು ಪಬ್ಲಿಕ್ ಹತ್ರ 50 ರೂಪಾಯಿ ಮೀಟರ್ಗೆ 200 ರೂಪಾಯಿ ಕೇಳ್ತಾ ಇದ್ದಾರೆ. ಇಲ್ಲ ಅಂದ್ರೆ ಅವರು ಬಿಡ್ತಾ ಇಲ್ಲ. ಲೇಡೀಸ್ ಇರಲಿ ಜೆಂಟ್ಸ್ ಇರಲಿ 200 ರೂಪಾಯಿ ಕೊಡಕ್ಕೆ ಬೇಕಾಗುತ್ತೆ. ಮೂರನೇದು ಪ್ರಶ್ನೆ ಬಂದು ಈ ರೋಡಲ್ಲಿ ತುಂಬಾ ಕಚರಗಳು ಬಿದ್ದಿದೆ. ಅವರು ಇಂಜಿನಿಯರ್ ಕಡೆ, ಮೇಸ್ತ್ರಿ ಕಡೆ ಏನಾದ್ರು ಹೇಳಿದ್ರೆ ನೀವು ಕೇಳೋ ಅಧಿಕಾರ ಇಲ್ಲ ಅಂತಾರೆ. ಅದಕ್ಕೆ ಸಿಟಿ ಒಳಗಡೆ ಕಮಿಷನರ್ ಬಂದು ಸ್ವಲ್ಪ ರೌಂಡಿಂಗ್ ಹೊಡಿಬೇಕು ಸರ್. ಯಾಕಂದ್ರೆ ಇಂಜಿನಿಯರಿಗೆಲ್ಲ, ಮೇಸ್ತ್ರಿಗೆಲ್ಲ ಎಲ್ಲ ಎಲ್ಲಿರೋರು ತಗೊಂಡ್ಬಂದು ಇಲ್ಲಿ ಸಮೀರಾಗಿ ಹಾಕ್ತಾರೆ. ಅದರಿಂದ ವೆಹಿಕಲ್ ಸ್ವಲ್ಪ ಸಿಟ್ಟಾಗುತ್ತೆ ಗಾಡಿಗಳು. ಸಿಟಿ ಕಮಿಷನರ್ ಸ್ವಲ್ಪ ಇದು BBMP ಕಮಿಷನರ್ ಬಂದು 4 ಜನ ರೌಂಡಿಂಗ್ ಹೊಡಿದ್ರೆ ಅವ್ರಿಗೆ ವಿಚಾರ ಆಗುತ್ತೆ. ನೀವು ಬಂದ್ಮೇಲೆ ಸಿಟಿ ಎಷ್ಟು ಒಳ್ಳೆದಾಗಿದೆ ಅಂತ ಜನರಿಗೆ ಗೊತ್ತಾಗಿದೆ ಸರ್. ಅದೇ ತರ BBMP ಕಮಿಷನರ್ಗೆ ಗೊತ್ತಾಗಲ್ಲ. ದಯವಿಟ್ಟು ನಿಮ್ಮ ಕಡೆಯಿಂದ ಅವ್ರಿಗೆ ಸ್ವಲ್ಪ ಇದು ಮಾಡಿಸಿ ಹೇಳಿ. ಸಂಜೆ ಹೊತ್ತು ನೈಟ್ ಬಿಟ್ ಸ್ವಲ್ಪ ಜಾಸ್ತಿ ಮಾಡಬೇಕು ಸರ್. ಸಣ್ಣ ಏರಿಯಾಗೆ ನೈಟ್ ಬಿಟ್ ಬರ್ತಾನೆ ಇಲ್ಲ. ಅವ್ರು ನೋಡಿಕೊಂಡು ಹೋಗ್ತಾ ಇದ್ದಾರೆ. ನನ್ನ ಹೆಸರು ಮುರಳೀಧರನ್, ಜಯಸಿನಗರ ನಿವಾಸಿ. ನಾನು ಸಿವಿಲ್ ಡಿಫೆನ್ಸ್ ಅಲ್ಲಿ ಇದ್ದೀನಿ. ಒಮ್ಮೆಗೆ ನಮ್ಮ ಜಯಸಿನಗರದಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲ್ ಇದೆ. ಸೊ ಸಾಹೇಬರು ಡ್ರಗ್ಸ್ ಬಗ್ಗೆ ಮತ್ತೆ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಹೇಳ್ತಾ ಇದ್ರು. ಸೊ ಇದ್ರ ಬಗ್ಗೆ ಸ್ವಲ್ಪ ಜಯಸಿನಗರ ಗ್ರೌಂಡ್, ಅದರಲ್ಲಿ ನಮ್ಮ ಅಬ್ಸರ್ವೇಷನ್ ಏನಂದ್ರೆ ಸ್ವಲ್ಪ ಹುಡುಗರು ಚಟುವಟಿಕೆ ಮಾಡ್ತಾ ಇದ್ದಾರೆ. ಅದನ್ನ ಸ್ವಲ್ಪ ನೀವು ಗಮನಿಸಬೇಕು ಗ್ರೌಂಡ್ ಹತ್ರ. ಅದೊಂದು ಫಸ್ಟ್. ಇಲ್ಲ ಸರ್, ಅದು ಜಯಸಿನಗರ ಸ್ಕೂಲ್ ಗ್ರೌಂಡ್, ಗೌರ್ಮೆಂಟ್ ಸ್ಕೂಲ್ ಅದೊಂದು. ಎರಡನೇ ಸಮಸ್ಯೆ, ನಮ್ಮ ದೇವೇಗೌಡ ರೋಡಲ್ಲಿ ಫುಲ್ ಪಾರ್ಕಿಂಗ್, ಸೈಡ್ ರೋಡಲ್ಲಿ ಫುಲ್ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ನಮಗೆ ಪಾರ್ಕಿಂಗ್ ವೆಹಿಕಲ್ ತುಂಬಾ ಜಾಸ್ತಿ ಓಡಾಡ್ತಾ ಇರೋದ್ರಿಂದ ನಮ್ಮಂತ ಜನಸಾಮಾನ್ಯಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ಅದ್ರ ಬಗ್ಗೆ ಸ್ವಲ್ಪ ನೀವು ಗಮನಿಸಬೇಕು. ಮೂರನೇದಾಗಿ ಜಯಸಿಂಹನಗರ ಮೇನ್ ರೋಡ್, ಅದರಲ್ಲೇ ಜಯಸಿಂಹನಗರ ಮೇನ್ ರೋಡಲ್ಲಿ ವೆಜಿಟೇಬಲ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಆದ್ರೆ ಮುಂದೆನೆ ಗಾರ್ಬೇಜ್ ಇದೆ. ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ, ಯಾಕಂದ್ರೆ ವೆಜಿಟೇಬಲ್, ಫಿಶ್ ಎಲ್ಲ ಮಾಡ್ತಾ ಇದ್ದಾರೆ. ಅದರಿಂದ ಅದ್ರ ಬಗ್ಗೆ ಮೂರನೇ ಒಂದು ಸಮಸ್ಯೆ ಇದೆ ಸರ್. ಅದು 4ನೇ ಸಮಸ್ಯೆ, ಜಯಸಿಂಹನಗರ ಮೇನ್ ರೋಡಲ್ಲಿ ಯಾವಾಗಲೂ 7 ಗಂಟೆ ಆದ್ಮೇಲೆ ಯೂಸ್ ಟ್ರಾಫಿಕ್ ಆಗ್ತಾ ಇದೆ. ಬಿಕಾಸ್ ಇಟ್ ಇಸ್ ಅ ಕನೆಕ್ಟಿಂಗ್ ರೋಡ್ ಫಾರ್ ಆರ್ಟಿ ನಗರ ಅಂಡ್ ಸುಲ್ತಾನ್ಪಲ್ಯ. ಅಲ್ಲಿ ನಮಗೊಂದು ಪರ್ಮನೆಂಟ್ ಆಗಿ ಒಂದು ಟ್ರಾಫಿಕ್ ಪೊಲೀಸ್ ಬೇಕೇ ಬೇಕು ಸರ್. ಅದನ್ನು ನಮ್ಮ ಒಂದು ಕಳಕಳಿಯಾದ ಒಂದು ರಿಕ್ವೆಸ್ಟ್. ಸೊ ಈ 4 ಸಮಸ್ಯೆ ಇದೆ ನಮ್ಮ ಜಯಸಿಂಹನಗರ ಕಡೆಯಿಂದ. ಇದನ್ನು ಗಮನಿಸ್ಬಿಟ್ಟು ಸ್ವಲ್ಪ ನಮಗೊಂದು ಪರಿಹಾರ ಕೊಡ್ತೀವಿ ಸರ್. ಥ್ಯಾಂಕ್ ಯು.
ಪ್ರಸ್ತಾಪ ಮಾಡಿದ್ದೀವಿ. ಕೆಲವಾರು ನಿರ್ವಹಿಸಿದ್ದಾರೆ, ಕೆಲವಾರು ನಿರ್ವಹಿಸಿಲ್ಲ. ಬಟ್ ಅದಲ್ಲದೆ ಇವತ್ತು ನಮ್ಮ ACP ಸಾಹೇಬರು ಬಹಳ ವ್ಯಾಲ್ಯೂಬಲ್ ಸಬ್ಜೆಕ್ಟ್ಗಳನ್ನ ನಮಗೆ ತಿಳಿಸಿದ್ರು, ವಿಷಯಗಳನ್ನ ತಿಳಿಸಿದ್ರು. ಏನು ಮಕ್ಕಳನ್ನ ಪೊಲೀಸ್ ಸ್ಟೇಷನಲ್ಲಿ ಮುಕ್ತವಾಗಿ ಕರ್ಕೊಂಡ್ಬಂದು ಅವೇರ್ನೆಸ್ ಏನು ನಡೀತಾ ಇದೆ ಅನ್ನೋ ತೋರಿಸೋದು, ಮತ್ತೆ ಆಸರೆ ಸೀನಿಯರ್ ಸಿಟಿಜನ್ಸ್ಗೆ ಆಸರೆ ಅನ್ನೋ ಕಾರ್ಯಕ್ರಮಗಳಿದಾವೆ. ನಮ್ಮ ಪೊಲೀಸ್ ಬರೀ ಪೊಲೀಸ್ ಇಲಾಖೆ ಕ್ರೈಮ್ಗೆ ಅದು ಇದು ಸುಧಾರಿಸೋದಕ್ಕೆ ಅಷ್ಟೇ ಸೀಮಿತ ಅಲ್ಲ, ಇದಕ್ಕೂ ಮೀರಿ ನಾವು ಹೆಚ್ಚು ಜನಗಳು ಜೀವನದ ಜೊತೆಯಲ್ಲಿ ನಾವು ಒಳನಾಟ ಇದೆ ಅನ್ನೋದನ್ನ ತುಂಬಾ ಸಂಕ್ಷಿಪ್ತವಾಗಿ ತಿಳಿಸಲು ಈ ವೇದಿಕೆಯಲ್ಲಿರುವಂತ ACP ಸಾಹೇಬರಿಗೆ, ನಮ್ಮ DCP ಸಾಹೇಬರಿಗೆ, ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆ ಹಾಗೂ ಇತರ ಇಲಾಖೆಗಳಿಗೆ ನಾನು ನನ್ನ ವಂದನೆಗಳನ್ನ ತಿಳಿಸ್ತಾ ನನ್ನೊಂದು 3 ವಿಚಾರ ಇದೆ ಸರ್. ಅದು ಏನಂದ್ರೆ ಮೈನ್ ಅಬಕಾರಿ ಸರ್, ಬೆಳಿಗ್ಗೆ 5:45ಗೆ ಬಾರ್ಗಳು ತೆಗಿತಾ ಇದ್ದಾವೆ ಸರ್. 5:45 ಗಂಟೆಗೆ ಎಲ್ಲಾ ಬಾರ್ಗಳು ಓಪನ್ ಇತ್ತು. ಸುಮಾರು ನಾನು ನೋಡಿದ್ದೀನಿ, KHP ರೋಡಲ್ಲಿ ನೋಡಿದ್ದೀವಿ, ಗಂಗಾನಗರದಲ್ಲಿ ನೋಡಿದ್ದೀವಿ, ನಮ್ಮ ದೇವೇಗೌಡ ರೋಡಲ್ಲಿ ನೋಡಿದ್ದೀವಿ. 5:45, 6 ಗಂಟೆಗೆ ಬಾರ್ಗಳು ತೆಗೆಯುತ್ತೆ. ರಾತ್ರಿ 1 ಗಂಟೆವರೆಗೂ ಇರುತ್ತೆ, ಅದ್ರ ಬಗ್ಗೆ ನಮ್ದು ಪ್ರಶ್ನೆ ಇಲ್ಲ ಸರ್. ಬಟ್ 5:45ಗೆ ಬಾರ್ ತೆಗೆದ್ರೆ ಸಮಾಜಕ್ಕೆ ಏನ್ ಮೆಸೇಜ್ ಕೊಡ್ಬೇಕಂತಿದೆ, ಇದು ಆಗ್ತಾ ಇರೋದು ಸರ್. ದಯವಿಟ್ಟು ಅದಕ್ಕೆ ಸಂಬಂಧಪಟ್ಟಂತ ಅಬಕಾರಿ ಸಂಬಂಧಪಟ್ಟಂತ ಇಲಾಖೆಗೆ ತಾವು ಸೂಕ್ಷ್ಮವಾಗಿ ಈ ವಿಚಾರವನ್ನು ತಿಳಿಸ್ಬೇಕು ಸರ್. ಯಾಕೆಂದ್ರೆ ಮತ್ತೆ ಇನ್ನೊಂದು ಸಭೆಯಲ್ಲಿ ನಾನು ಇದನ್ನೇ ಮತ್ತೆ ಮಾತಾಡ್ಬೇಕಾಗುತ್ತೆ. ಇದು ನನ್ನ ವೈಯಕ್ತಿಕವಾಗಿ ಯಾವ ವಿಚಾರಕ್ಕೂ ಬರಲ್ಲ ಸರ್. ಸಾರ್ವಜನಿಕವಾಗಿ ಏನಾದರೂ ಸಾರ್ವಜನಿಕ ಬದುಕಲ್ಲಿ ತೊಂದರೆಗಳಾಗ್ತಾ ಇದೆ, ಅದನ್ನು ನಾನು ಸಮಾಜಮುಖವಾಗಿ ತಮ್ಮ ಗಮನಕ್ಕೆ ತರುವಂತ ಪ್ರಯತ್ನ ನಂದು ಅಷ್ಟೇ ಸರ್. ದಯವಿಟ್ಟು ಆ ಬಾರ್ಗಳು 5:45 ತೆಗಿತಾ ಇದೆ, ಅದೇನ್ ಟೈಮಿಂಗ್ಸ್ ಅಂತ ಬೋರ್ಡ್ ಈಚೆ ಹಾಕ್ಲಿ, ಆ ಟೈಮಿಂಗ್ಸ್ಗೆ ಅವ್ರು ತಕ್ಕೊಳ್ಳಿ. ಯಾವ ಬಾರ್ ಮುಂದೇನು ಯಾವ್ದು ಟೈಮಿಂಗ್ಸ್ ಬಗ್ಗೆ ಯಾವ್ದು ಫಲಕಾಗ್ಲಿಲ್ಲ ಸರ್. ಅದು ನನ್ನ ವಿಚಾರ. ನೆಕ್ಸ್ಟ್ ಏನಂತಂದ್ರೆ ಸರ್, ಆ ದೇವೇಗೌಡ ರೋಡಲ್ಲಿ ತುಂಬಾ ನೀಟಾಗಿ ಮಾಡಿದ್ದಾರೆ ಸರ್, ಬಣ್ಣ ಎಲ್ಲ ಹೊಡೆದು ಆ ಮಿಲಿಟರಿ ಗ್ರೌಂಡ್ಗೆಲ್ಲ. ಅಲ್ಲಿ ಹಳೆ ಸೋಫಾಗಳು, ಹಳೆ ಫರ್ನಿಚರು, ಕಸಗಳು ತಗೊಂಬಂದು ಅಲ್ಲಿ ಸುರಿತಾ ಇದ್ದಾರೆ ಸರ್ ಸತತವಾಗಿ. ಸ್ವಲ್ಪ ಜನ ಮಾಡೋಂಥದ್ದಕ್ಕೆ ತುಂಬಾ ಅಲ್ಲಿ ನ್ಯೂಸೆನ್ಸು. ಅದಲ್ಲದೆ ಮೀನು ನನ್ನ ಸಾಹೇಬ್ರದಲ್ಲಕ್ಕೂ ತಂದಿದ್ದೀನಿ ಹಿಂದೆ ನನ್ನ ಫ್ರೆಂಡ್ಸ್ ಸಭೆ ಆದಾಗ. ಆ ಮೀನು ಆಟ ಏನಾಗಿದೆ ಅಂದ್ರೆ ಸರ್, ಒಂದು ಆಟ ನೀರಿಲ್ಲದೆ ಇರೋದು ಪರ್ಮನೆಂಟ್ ಆಗಿ ನಿಲ್ಸ್ಕೊಂಡಿದ್ದಾರೆ. ಇನ್ನೊಂದು ಆಟೋಲ್ಲಿ ತಗೊಂಡ್ಬರ್ತಾರೆ, ಅದಕ್ಕೆ ಟಪ್ ಮಾಡ್ತಾರೆ. 2 ಗಾಡಿ ಡೈಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ತುಂಬಾ ಗಬ್ಬು ವಾಸನೆ ಸರ್. ದೇವೇಗೌಡ ರೋಡು ಸರ್, ಆ ಚೌಟಿ ಎದುರುಗಡೆನೆ ಸರ್, ಪೂಜಾ ಬೆಟ್ಟ ಎದುರುಗಡೆ ಬಂದ್ರೆ VK ಹಾಸ್ಪಿಟ್ಲು ನಿಯರು. ದಯವಿಟ್ಟು ಅದನ್ನ ತೆರವುಗೊಳಿಸ್ಬೇಕು ಸರ್. ದಯವಿಟ್ಟು ಇದು 2ನೇ ಸಭೆಯಲ್ಲಿ ನಾನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಇದು ಒಂದು ವಿಚಾರ ಸರ್, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಅದನ್ನು ನಾನೊಂದು ಪೊಲೀಸ್ ಇಲಾಖೆ ಬಗ್ಗೆ ಒಂದು ಹೇಳ್ಬೇಕು. ನಾನು ಕಣ್ಣಾರೆ ಕಂಡಿದ್ದು ಇತ್ತೀಚಿನ ದಿನಗಳಲ್ಲಿ ನಾನು 10 ಗಂಟೆ ಪೀಕ್ ಅವರಲ್ಲಿ ಜೈಮಾಲಲ್ಲಿ ಹೋಗ್ತಾ ಇದ್ದೆ. ಅಲ್ಲಿ ಸ್ಯಾನಿಟರಿ ಚೇಂಬರ್ ತುಂಬಿಟ್ಟು ಮೇಲೆ ನೀರು ಬಂದ್ಬಿಟ್ಟಿತ್ತು. ನಾವು ಜನರಿಗೆ 2 ವೀಲರಲ್ಲಿ ಪಾಸ್ ಆಗೋದೇ ತುಂಬಾ ಕಷ್ಟ ಆಗ್ತಾ ಇತ್ತು. ನಿಜವಾಗ್ಲೂ ಕೈಲು ಕುಕ್ಕೋ ಅಂತ ವಿಚಾರ ಸರ್ ಇದು. ನಿಮ್ಮ ಟ್ರಾಫಿಕ್ ಪೊಲೀಸ್ನವರು ರೆಗ್ಯುಲರ್ ಇರೋದು ನಾನು ನೋಡಿದ್ದೀನಿ. ಅದಲ್ಲದೆ ಹೆಚ್ಚುವರಿ ಪೊಲೀಸ್ನವರು ಟ್ರಾಫಿಕ್ ಬಂದು ಪಾಪ ನಾವು ಅಲ್ಲಿ ಪಾಸ್ ಆಗೋಕ್ಕೆ ಕಷ್ಟ ಸರ್. ಅಂಥದ್ದು ಆ ಟ್ರಾಫಿಕ್ ನ ಫುಲ್ 1 ಕಿಲೋಮೀಟರ್ ಹೆಚ್ಚು ಕಡಿಮೆ ಕೋಟೆವರೆಗೂ ಅದು ಟ್ರಾಫಿಕ್ ಜಾಮ್ ಆಗಿತ್ತು. ಅದನ್ನ ವಾಸನೆಯಲ್ಲಿ ಕ್ಲೀನ್ ಟ್ರಾಫಿಕ್ ನ ಕ್ಲಿಯರ್ ಮಾಡ್ತಾ ಇದ್ರು ಪೀಕ್ ಅವರ್ ಅಲ್ಲಿ. ಬಟ್ ಇದು ಸಂಬಂಧಪಟ್ಟಂತ BWSSBನವರು ಇದನ್ನ ರಾತ್ರಿ 24 ಅವರ್ ಅಲ್ಲಿ ಯಾವುದೇ ಕ್ಷಣ ಅದನ್ನು ದಯವಿಟ್ಟು ಇಂಥದನ್ನ ತಾವು ಕೇರ್ ತಗೊಂಡು ಅದನ್ನೆಲ್ಲ ತೆರವುಗೊಳಿಸಿ. ನಮ್ಮ ಕಡೆನೇ ಪೊಲೀಸ್ ಡಿಪಾರ್ಟ್ಮೆಂಟ್ಗಳವರು ಇರ್ತಾರೆ, ಅವರು ನಮ್ಮ ಕುಟುಂಬದಲ್ಲೇ ಯಾರೋ ಅವರು ಒಬ್ಬರು ಇರ್ತಾರೆ, ಅವರು ಆ ಮಾನಸಿಕವಾಗಿ ಕುಗ್ಗುವಂತ ಪ್ರಯತ್ನಗಳು ಆಗುವಂಥದ್ದು ಬೇಡ. BWSSB ಇಲಾಖೆಯವರು ಅದ್ರ ವಿಚಾರ ಸೂಕ್ಷ್ಮವಾಗಿ ದಯವಿಟ್ಟು ಗಮನಿಸೋದು ಸರ್. ದಯವಿಟ್ಟು ಇದನ್ನೆಲ್ಲ ತಾವು ಸೀರಿಯಸ್ ತಗೊಂಡು ಆ ಸಂಬಂಧಪಟ್ಟಂತ ಇಲಾಖೆಯವರಿಂದ ಇದನ್ನೆಲ್ಲ ಸ್ವಲ್ಪ ಹಂತವಾಗಿ ಆದಷ್ಟು ಬೇಗ ಕ್ಲಿಯರ್ ಮಾಡ್ತೀರಂತ ನಾನು ಭಾವಿಸ್ತೀನಿ ಸರ್. ಈ ಸಭೆಗೆ ನನ್ನ ವೈಯಕ್ತಿಕವಾಗಿ ವಂದನೆಗಳು ಸರ್. ಥ್ಯಾಂಕ್ ಯು. ಮಂಜುನಾಥ ಲೆವೆಟ್ಟಿಂದ ಮಾತಾಡ್ತಿರೋದು. ಅಲ್ಲಿ ಸಾಯಂಕಾಲ 7 ಗಂಟೆ ಮೇಲೆ ತುಂಬಾ ಸ್ಮೋಕಿಂಗ್ ಹುಡುಗರೆಲ್ಲ, ಅದು ಗಗನ್ ಜೊತೆ ಅಪಾರ್ಟ್ಮೆಂಟ್ ಮುಂದೆ ಬರುತ್ತದು, ಗಗನ್ ಜೊತೆ ಅಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಇದೆ ಸರ್. ಮತ್ತೆ ಅವಾಗವಾಗ ಒಂದೊಂದು ಸೈಕಲ್ಲು ಅದು ಇದು ಕಳ್ತನ ಆಗ್ತದೆ. ಹಾಗಾಗಿ ನಾನು ಮೀಟಿಂಗ್ 1-2 ಸಲ ಬಂದಿದ್ದೆ, ಅವಾಗ ಹೇಳಿದ್ದೆ, ಮತ್ತೆ ವಯಸ್ಸಾಳವ್ರಿಗೂ ಹೇಳಿದ್ದೆ ನಾನು ಅದನ್ನ ಸ್ವಲ್ಪ ಕೇರ್ ತಗೊಂಡು ನಂಗೊಂದು ಕ್ಯಾಮ್ರಾ ಹಾಕಿಸ್ಕೊಡ್ಬೇಕು ಸರ್. ಅಲ್ಲಿ ತುಂಬಾ ಕಳ್ತನ ಆಗಿದೆ. ಮತ್ತೆ ಮೊನ್ನೆ ಒಂದು ಲೇಡಿ ಇದ್ರು, ಸುಮ್ನೆ ಪಾಪ ಗೇಟ್ ತೆಗೆದು ಈಗ ಅವರು ಗೇಟ್ ನ ಲಾಕ್ ಮಾಡ್ಕೊಂಡಿದ್ದಾರೆ. ನಾನೇ ಹೇಳ್ದೆ ಗೇಟ್ ಲಾಕ್ ಮಾಡ್ಕೊಳ್ಳಿ, ನಾನು ಏನಾರ ಮೀಟಿಂಗ್ ಕರೆದ್ರೆ ಹೇಳ್ತೀನಿ ಅಂತ ಹೇಳಿದೀನಿ. ಒಬ್ಬರೇ ಇರ್ತಾರೆ ಲೇಡಿ, ಅವರು ಒಂದೇ ಮನೆ ಇರೋದು. ಅದಕ್ಕೆ ಆ ತರ ಸ್ವಲ್ಪ ಎಚ್ಚರಿಕೆ ತಗೊಂಡು ಮಾಡ್ಕೊಡಿ. 7 ಗಂಟೆವರೆಗೂ ಅಂಬೇಡ್ಕರ್ ಸರ್ಕಲ್ ಚಾಮುಂಡಿನಗರದಲ್ಲಿ 2 ವೇ ಟ್ರಾಫಿಕ್ ಪಾಸ್ ಆಗಬೇಕು. ಒಂದ್ ಕಡೆಯಿಂದ ಹೋದ್ರೆ ಕಾರ್ನರ್ದಲ್ಲಿ ಆಟೋ ಸ್ಟ್ಯಾಂಡ್ ಇದೆ, ಮತ್ತೆ ಬಾರ್ ಎದುರುಗಡೆ 2-3 ಆಟೋ ನಿಂತಿರ್ತದೆ. ಈ ಕಡೆಯಿಂದ ಜನಗಳಿಗೆ ಹೋಗಕ್ಕೆ ಅನುಕೂಲ ಇಲ್ಲ, ಆ ಕಡೆಯಿಂದ ಜನಗಳು ಬರೋಕೆ ಅನುಕೂಲ, ಭಾರಿ ತೊಂದರೆ ಇದೆ.
ನನ್ನ ರಿಕ್ವೆಸ್ಟ್ ಏನಂದ್ರೆ ಸಂಜೆ 5 ಗಂಟೆಯಿಂದ 7 ಗಂಟೆ ಅಟ್ಲೀಸ್ಟ್ 7 ಗಂಟೆವರೆಗೆ ಅದು ಹೋಗ್ತಾ ಟ್ರಾಫಿಕ್ ಮೇಲೆ ಅಲ್ಲಿ ಕಳಿಸಿದ್ರೆ ಉತ್ತಮ ಅನುಕೂಲ ಆಗುತ್ತೆ. ಮತ್ತೆ ನೀರ್ದು ಬಹಳ ಸಮಸ್ಯೆ ಚಾಮರಾಜನಗರದಲ್ಲಿ ಆಗಿದೆ. ನಮ್ಮ ಎಕ್ಸ್ ಕೌನ್ಸಿಲರ್ ಅಬ್ದುಲ್ ವಾಜಿದು ಮತ್ತೆ ನಮ್ಮ ಬೈತಿ ಸುರೇಶ್ MLA ಅವರು ಕೋಆರ್ಡಿನೇಟ್ ಮಾಡಿ 8 ಟ್ಯಾಂಕರ್ಗಳು ಹಾಕಿದ್ದಾರೆ ಜನಗಳ ನೀರ್ ಸಮಸ್ಯೆ ಬಗೆಹರಿಸಕ್ಕೆ. ಆದ್ರೂ ಫುಲ್ಫಿಲ್ ಆಗ್ತಾ ಇಲ್ಲ. ಹಾಗಾಗಿ ಈ ರೋಡ್ನಲ್ಲಿ ಆಟೋಗಳು ನಿಲ್ಸ್ಕೊಂಡು ಟ್ರಾಫಿಕ್ ಹೋಗ್ತಾ ಇಲ್ಲ, ಈ ನೀರ್ ಗಾಡಿನೂ ಪಾಸ್ ಆಗಕ್ಕೆ ಕೊಡ್ತಾ ಇಲ್ಲ. ಕೇಳಿದ್ರೆ ಅಲ್ಲಿ ಗಾಡಿ ಬರಕ್ ಆಗ್ತಾ ಇಲ್ಲಪ್ಪ, ಅಲ್ಲಲ್ಲ ಗಲಾಟೆ ನಡೀತಾ ಇರ್ತವೆ. ಪ್ರತಿಯೊಂದು ಸಾರಿಗೆ ನಾವು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಕ್ ಸಾಧ್ಯ ಇಲ್ಲ. ಹಾಗಾಗಿ ನನ್ನ ರಿಕ್ವೆಸ್ಟ್ ದಯವಿಟ್ಟು ಅದ್ರ ಮೇಲೆ ಗಮನ ಕೊಟ್ಟು ಸಾಯಂಕಾಲ 5 ಗಂಟೆಯಿಂದ 7:15ವರೆಗೂ ಒಂದು ಟ್ರಾಫಿಕ್ ಮೆಲ್ಲ ಅಲ್ಲಿ ಡ್ಯೂಟಿ ನೇಮಿಸಿದ್ರೆ ಒಳ್ಳೇದು, ನಮ್ಗೆಲ್ಲ ಅನುಕೂಲ ಆಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾತಾಡೋಕ್ಕೆ ನನಗೆ ಅವಕಾಶ ಮಾಡೋಕ್ಕೆ ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ಸ್. ಸಮಸ್ಯೆ ಅಂದರೆ 5th ಮಿನಿಟಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಆಗುತ್ತೆ. ಒಂದ್ ಕಡೆ ಪಾರ್ಕಿಂಗ್ ಮಾಡಿದ್ರು, ಒಂದ್ ಕಡೆ ಪಾರ್ಕ್ ಮಾಡೋಕ್ಕಿಲ್ಲ, 2 ಕಡೆ ಟ್ರಾಫಿಕ್ ಜಾಮ್. ಎರಡನೇ ವಿಷಯ ಅಂತ ಹೇಳಿದ್ರೆ ಎಲ್ಲ ಡ್ರಗ್ಸ್ ಕುಡುಕರು ಗಾಂಜಾ ಬರೋದು. ಆ ಕಡೆ ಅಷ್ಟೇ ಅಪ್ ಟು ಚಾಮುಂಡಿಯಿಂದ ಕನಕನಗರ ದೂರನೇ ಗಾಂಜಾ ಪಾರ್ಟಿ. ಸ್ಕೂಲ್ ಹುಡುಗರು ಡ್ರಗ್ಸ್, ಚಿಕ್ಕ ಹುಡುಗರು, SSC ಓದೋರು ಡ್ರಗ್ಸು, ಕಾಲೇಜ್ ಹೋಗೋರು ಡ್ರಗ್ಸು, ಆಟೋ ಡ್ರೈವರು ಡ್ರಗ್ಸು, ಗಾಂಜಾ ಡ್ರಿಂಕ್ಸ್ ಮಾಡೋದು ತುಂಬ ತೊಂದರೆ ಆಗುತ್ತೆ. ಮೂರನೇ ವಿಷಯ ಅಂತಂದ್ರೆ ಬಸ್ ಸ್ಟಾಪ್ ಪಕ್ಕದಲ್ಲಿನೇ ಆಟೋಗಳು ನಿಲ್ಲಿಸ್ಬಿಡ್ತಾರೆ, ಬಸ್ಗಳು ಬಿಡ್ತಾ ಇಲ್ಲ. ಆಪೋಸಿಟ್ ಬರೋರಿಗೆ ಕಷ್ಟ ಆಗುತ್ತೆ, ಅದೊಂದು ಸಮಸ್ಯೆ. ಅದು ಇಲ್ಲಿ ಒಂದಿದೆ, ಅಪ್ ಟು ದಿನೂರು ರೋಡ್ ಅಷ್ಟೊತ್ತಿಗೆ ಫುಲ್. ಹೌದೌದು, ತುಂಬ ಕಷ್ಟ ಇದೆ. ಅಲ್ಲಿ ತುಂಬ ಹಳ್ಳಿಗಳು ಇದೆ. ಡ್ರಗ್ಸ್ ಇಲ್ಲಿನ ಸರ್ ನಮ್ಮ ಗಂಗೆನ ಇದ್ದಿದ್ರೆ ಫುಲ್ಲು ಡ್ರಗ್ಸ್ ಪಾರ್ಟಿ ಜಾಸ್ತಿ. ಆಟೋ ಡ್ರೈವರ್ ಸ್ಪೆಸಿಫಿಕ್ ಆಗಿ ಹೇಳಿ ಎಲ್ಲಿ ಗಂಗೆಲಿ ಡ್ರಗ್ಸ್ ಗಾಂಜಾ ಎಲ್ಲಿ ಗಂಗೆಲಿನೂ ಇದಲ್ಲ. ಗಂಗೆನಲ್ಲಿ ಸುಲ್ತಾನ್ ಬಳ್ಳ ದಿಲ್ಲಿ ಫುಲ್ ಹೌದು ಅಲ್ಲಿಗೆ ಎತ್ತಿದ್ರೆ ಅಪ್ ಟು ಕನಕನಗರ ಕಾವೇರಿ ನಗರಲ್ಲಿ ಇದ್ದು ಡ್ರಗ್ಸ್ ಪಾರ್ಟಿ ಜಾಸ್ತಿ ಇರ್ತಾರೆ. ಆಟೋ ಡ್ರೈವರ್ ಡ್ರಗ್ಸು, ಮೆಕ್ಯಾನಿಕ್ ಅವರು ಡ್ರಗ್ಸು ಆಡಿದ್ರೆ ಗಾಂಜಾ ಇರ್ತದೆ. ಒಂದು ಇವಾಗ ಯಾರೋ ಸಿಗರೇಟ್ ಸೇದೋದು ಹೇಳಿದ್ರಲ್ಲ, ಅದು ನಮ್ಮ ಆರ್ಟಿನಗರ ಸಮಸ್ಯೆ ಅಲ್ಲ, ಇಡೀ ಬೆಂಗಳೂರು ಸಮಸ್ಯೆ. ಅದಕ್ಕೇನಾಗಿದೆ, ಬೆಳಗ್ಗೆ 6 ಗಂಟೆಗೆ ಅಂಗಡಿಗಳು ಓಪನ್ ಆಗುತ್ತೆ. ಅಲ್ಲಿ ಟೀ ಲೈಸೆನ್ಸ್ ಇರಲ್ಲ. ಏನದು ಫ್ಲಾಸ್ಕ್ಗಳು ತಗೊಂಡು ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆಗಿದ್ರೆ ಲೂಸ್ ಸಿಗರೇಟ್ ಮಾಡ್ತಾರೆ. ಟೀ ವಿತೌಟ್ ಲೈಸೆನ್ಸ್ ದೇ ವಿಲ್ ನಾಟ್ ಓನ್ಲಿ ಆರ್ಟಿನಗರ್, ಫುಲ್ ಬೆಂಗಳೂರು ನಾರ್ತ್. ಬೆಂಗಳೂರು ಸಿಟಿದು ನಾವು ಹೇಳಲಿಕ್ಕಾಗಲ್ಲ. ನನ್ನ ಡಿವಿಷನ್ ನಾರ್ತ್ ಬೆಂಗಳೂರು ನಾರ್ತ್ ಹೇಳ್ತೇನೆ, ಪೂರ್ತಿ ಕೇಳಿ. RT ನಗರದಲ್ಲಿ ಸ್ಪೆಸಿಫಿಕ್ ಆಗಿ ಎಲ್ಲಿ ಹೇಳಿ ಪ್ರಾಬ್ಲಮ್. RT ನಗರಲ್ಲಿ ಮಾತ್ರ ಅಲ್ಲ ಸರ್, ಎಲ್ಲೂ ಲೈಸೆನ್ಸಸ್ ಇಲ್ಲ. ವಿತೌಟ್ ಲೈಸೆನ್ಸ್ ನನಗೆ ಅದು ಬೇಡ, ನೀವು ಸ್ಪೆಸಿಫಿಕ್ ಆಗಿ ಇಂತಲ್ಲಿ ಅಂತ ಹೇಳಿ ಎಲ್ಲ ಅಬ್ಸರ್ವ್ ಮಾಡಿದ್ರಿ. ನಾಟ್ ಸೈಕಲ್ ಆಲ್ ಇದು ಇವಾಗ ಅಂಗಡಿಗಳು ಇದಾವಲ್ಲ, ಆ ಅಂಗಡಿಗಳು ಅದಕ್ಕೆ ವಿತೌಟ್ ಲೈಸೆನ್ಸ್ ಇದು ಮಾಡ್ತಾರೆ. ಅದ್ರಲ್ಲಿ ಸ್ಟಾಪ್ ಮಾಡಿದ್ರೆ ಲೂಸ್ ಮಾಡೋದು ಸಿಗರೇಟ್ ಸ್ಟಾಪ್ ಮಾಡಿಬಿಟ್ರೆ ಎಲ್ಲ ಸ್ಟಾಪ್ ಆಗುತ್ತೆ. ಸರ್ ನಮಸ್ತೆ ಸರ್, ನನ್ನ ಹೆಸರು ಶಿವಶಂಕರ್ ಅಂತೇಳಿ. ಪೊಲೀಸ್ ಇಲಾಖೆಯವರಿಗೆಲ್ಲ ತುಂಬಾ ಧನ್ಯವಾದಗಳು. ನಮ್ಮ ಚಾಮರಾಜನಗರದಲ್ಲಿ ಹೌದು ಸರ್, ಹೌದು ಚಾಮರಾಜನಗರ ವಾಸ. ನಮ್ಮ ಚಾಮರಾಜನಗರದಲ್ಲಿ ರಸ್ತೆ ಆಯಿತು, ನೀರಾಯಿತು, ಪ್ರತಿಯೊಂದು. ತಿರ್ಗಾ ಟ್ರಾಫಿಕ್ ಸಮಸ್ಯೆ ತುಂಬ ಇದೆ. ಪಾರ್ಕಿಂಗ್ ಎಲ್ಲೋ ಇಡ್ತಾರೆ, ಎಲ್ಲೋ ಬಂದು ನಿಲ್ಲಿಸ್ತಾರೆ ಸರ್, ಮೈನ್ ಫಸ್ಟ್ ಪ್ರಾಬ್ಲಮ್. ತಿರ್ಗಾ ವಾಟರ್ ಕಸದೇ ಆಯಿತು. ಹಾಂ ಹೌದು ಸರ್, ಬೇರೆ ಕಡೆ ಇರೋರು ಬೇರೆ ಕಡೆ ಎಲ್ಲ ಇದ್ರು ತಂದು ಬೇರೆ ಕಡೆಗೆ ಹಾಕ್ತಾರೆ. ಬೆಳಗ್ಗೆ 7:30 8 ಗಂಟೆಯಿಂದನೇ ಸ್ಟಾರ್ಟ್ ಆಗುತ್ತೆ ಸರ್. ಇಲ್ಲಿ ಶಾಲಿನಿ ಭಾರತದಿಂದ ಸ್ಟಾರ್ಟ್ ಆಗುತ್ತೆ. ತುಂಬ ಅನುಕೂಲ ಇದೆ ಸರ್, ತುಂಬ ನೋಡಬೇಕು ಸರ್. ನೀವು ಮಾದಕ ವಸ್ತು ಅಂತ ಹೇಳಿದ್ರೆ ಯಾರಿಗೆ ಇನ್ಫಾರ್ಮೇಷನ್ ಮಾಡಬೇಕು, ಯಾವ ಥರ ಏನು ಅಂತ ಹೇಳಿದ್ರೆ ಫೋನ್ ನಂಬರ್ ಇದೆಯಾ, ನೀವೇನಾದರೂ ಬೋಲ್ಡ್ ಗಿಲ್ಡ್ ಹಾಕೋ ವ್ಯವಸ್ಥೆ ಏನಾರ ಮಾಡಿದಿರಾ, ಸ್ವಲ್ಪ ಇದು ಕೇಳ್ಕೊಡ್ಬೇಕು ಸರ್. ಹೌದು ಸರಿ ಸರ್, ಅದೊಂದು ಹೆಲ್ಪ್ ಮಾಡಿಕೊಟ್ರೆ ಅಲ್ಲಲ್ಲಿ ಬೋಲ್ಡ್ ಹಾಕೋದಿದ್ರು ಗೊತ್ತಿಲ್ದಿರೋ ನಮಗೆ 4 ಜನ ಬಂದಿರ್ತೀವಿ, 4 ಜನ ಗೊತ್ತಾಗುತ್ತೆ, ಬೇರೆಯವ್ರಿಗೂ ಗೊತ್ತಾಗುತ್ತೆ. ಬೋಲ್ಡ್ಗಳು ಹಾಕಿದ್ರೆ ಅಲ್ಲಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಆರ್ಟಿನಗರ ಪೊಲೀಸ್ ಸ್ಟೇಷನ್ ಕಡೆಯಿಂದ ತುಂಬ ಹೆಲ್ಪ್ ಆಗುತ್ತೆ ಸರ್. ನಾನು MRS ಪಾಳ್ಯದಿಂದ ಬಂದಿರೋದು. ಅಲ್ಲಿ 3 ಸ್ಲಮ್ ಇದೆ ಸರ್. ಮುಂದೆ ಕಡೆ ಹಿಲ್ ಟಾಪು, MRS ಪಾಳ್ಯ, ಗಂಗಾಭವಾನಿ ಬಡಾವಣೆ ಅಂತ ಇದೆ. ಅಲ್ಲಿ ತುಂಬ ಹುಡುಗರು 17, 15, 14 ವರ್ಷ ಆ ಥರ ಹುಡುಗರೆಲ್ಲ ಗಾಂಜಾ ಹೊಡಿತಾ ಇದ್ದಾರೆ. 3 ಸ್ಲಮ್ಗಳು ಸೇರಿ ಅಲ್ಲಿ ತುಂಬಾ ಹುಡುಗರು ಅಂದ್ರೆ ತುಂಬಾ ಹುಡುಗರು ಕಳ್ತನ ಮಾಡ್ತಾ ಇದ್ದಾರೆ ಸರ್. ಬೆಳಿಗ್ಗೆ ಹೊತ್ತು ಎಲ್ಲ ಅಲ್ಲಿ ಮನೆ ಕೆಲ್ಸಗಳಿಗೆ ಹೋಗ್ತಾರೆ. ಅವ್ರು ಹೋಗಿರೋದು ನೋಡಿ ಬೀಗಗಳು ಹೊಡೆದಾಕಿ ಒಳಗಡೆ ಏನಿದೆಯೋ ಅವ್ರ ಮನೆಗಳಲ್ಲಿ ಕಳ್ತನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ.
ಅಲ್ಲಿ ಯಾರು ಬಂದು ಇಲ್ಲಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಕ್ಕೂ ಭಯ ಬೀಳ್ತಾರೆ. ಅದರಿಂದ ಸ್ವಲ್ಪ ಅದು ಗಮನಕ್ಕೆ ತರಿಸ್ಬೇಕು ಸರ್. ಅದು ತುಂಬಾ ಕಷ್ಟಪಡ್ತಾ ಇದ್ದಾರೆ, ಯಾಕಂದ್ರೆ ಮನೆ ಕೆಲಸಗಳು ಮಾಡೋರು ಅವರು. ಜುನೇದ್ ಅಂತ. ಸೊ ನನ್ನ ಕಂಪ್ಲೇಂಟ್ ಬಂದ್ಬಿಟ್ಟು ಯೂಶಲಿ ಜನರು ರಸ್ತೆ ಮೇಲೆ ಕಸ ಹಾಕಿದ್ರೆ BBMP ಅವರು ಅವ್ರಿಗೆ ಫೈನ್ ಹಾಕ್ತಾರೆ. ಇಲ್ಲಿ ಸಿಚುವೇಶನ್ ಏನಿದೆ ಅಂದ್ರೆ BBMP ಅವರೇ ಡಂಪ್ ಮಾಡ್ತಾ ಇದ್ದಾರೆ ಕಸ, ಯಾರಿಗಾದ್ರೂ ಹೇಳಿ ನಾವು. ಸೊ ದಿಸ್ ಲೊಕೇಶನ್ ಇಸ್ ನಿಯರ್ ಗೌರ್ಮೆಂಟ್ ಸ್ಕೂಲ್, JC ನಗರ್ ಗ್ರೌಂಡ್, ದಸರಾ ಗ್ರೌಂಡ್ ಹತ್ರ. ಮುಂಚೆ ಅವರು ಇಲ್ಲಿ CL ಕ್ವಾರ್ಟರ್ಸ್ ಹತ್ರ ಡಂಪ್ ಮಾಡ್ತಿದ್ರು, ಅವರೆಲ್ಲ ಕ್ಲಿಯರ್ ಮಾಡಿ ಮಿಲಿಟರಿ ಅವರು ಪೇಂಟ್ ಎಲ್ಲ ಮಾಡಿ ಈಗ ಪರ್ಮಿಷನ್ ಕೊಡ್ತಿಲ್ಲ. ಹೌದು ಓಕೆ. ಆಮೇಲೆ ಏನ್ ಮಾಡಿದ್ದಾರೆ, ತಿರ್ಗಾ ಲೊಕೇಶನ್ ಶಿಫ್ಟ್ ಮಾಡಿ ಗೌರ್ಮೆಂಟ್ ಸ್ಕೂಲ್ ಪಕ್ಕನೇ, ಇಟ್ಸ್ ನಾಟ್ ಇವನ್ 100 ಮೀಟರ್ಸು ಇಲ್ಲ, ಅಲ್ಲೇ ಕಸ ಡಂಪ್ ಮಾಡ್ತಾರೆ. ಅಲ್ಲಿ ವಾಕಿಂಗ್ ಟ್ರ್ಯಾಕ್ ಇದೆ, ಎಲ್ಲ ಇದೆ, ವಾಕಿಂಗ್ ಎಲ್ಲ ಹೋಗಕ್ ಆಗ್ತಿಲ್ಲ, ತುಂಬಾ ಕಸ ಡಂಪ್ ಮಾಡಿ ಗಲೀಜ್ ಮಾಡಿದ್ದಾರೆ. ಹೋಗೋರ್ಗೆ ಹೇಳಿದ್ರೆ ಒಡೆಯಕ್ ಬರ್ತಾರೆ BBMP ಟ್ರಕ್ ಡ್ರೈವರ್ಸ್ ಅವರು ಎಲ್ಲ. ಈ ವಿಷಯದ ಸ್ವಲ್ಪ ಗಮನಕ್ಕೆ ತರಿಸಿದ್ದೀನಿ ಸರ್, ಆಕ್ಷನ್ ತಗೊಳ್ಳಿ. ಥ್ಯಾಂಕ್ಸ್. ನಮಸ್ಕಾರ. ಈ ಒಂದು ಮಾಸಿಕ ಜನಸಂಪರ್ಕ ಸಭೆಯ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸಹೋದರ ಅಧಿಕಾರಿಗಳಾದಂಥ ತನ್ವೀರ್ ಅವರೇ, ಚಿತ್ತರಂಜನ್ ಅವರೇ, ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಅಧಿಕಾರಿ ಸಿಬ್ಬಂದಿ ಮಿತ್ರರೇ, ಹಾಗೂ ಎಲ್ಲ ಸಾರ್ವಜನಿಕ ಬಂಧುಗಳು, ಗಣ್ಯರು, ಮುಖಂಡರುಗಳು ಎಲ್ಲರೂ ತಾವು ಬಂದಿದ್ದೀರಿ ಮತ್ತು ಮಾಧ್ಯಮ ಸ್ನೇಹಿತರು ಬಂದಿದ್ದೀರಿ. ಎಲ್ಲರಿಗೂ ಕೂಡ ನಾನು ಉತ್ತರ ವಿಭಾಗದ ಹಾಗೂ KC ನಗರ ಉಪವಿಭಾಗ ಮತ್ತು RT ನಗರ ಪೊಲೀಸ್ ಠಾಣೆ ವತಿಯಿಂದ ತಾವೆಲ್ಲ ಬಂದಿದ್ದಕ್ಕೆ ಮತ್ತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬ ಖುಷಿ ಆಗ್ತದೆ, ಯಾಕಂದರೆ ಮೋಸ್ಟ್ಲಿ ಲಾಸ್ಟ್ ಈ ಗಣೇಶ ಮತ್ತು ದಸರಾ, ರಂಜಾನ್ ಇವು ಬಂದೋಬಸ್ತ್ ಪೀಸ್ ಕಮಿಟಿ ಮೀಟಿಂಗ್ ಅದಾದಮೇಲೆ ಮತ್ತೆ ನಾವು ಭೇಟಿಯಾಗಿರಲಿಲ್ಲ. ಬೇರೆ ಬೇರೆ ಕಾರಣಗಳಿಗೆ ಬಂದೋಬಸ್ತ್ಗಳಿತ್ತು ಮತ್ತು ಬೇರೆ ಬೇರೆ ಕಡೆ ಮೀಟಿಂಗ್ಸ್ ಕೂಡ ಮಾಡಬೇಕಾಗ್ತದೆ. ಅದಾದಮೇಲೆ ಮತ್ತೆ ನಿಮಗೆಲ್ಲ ನೋಡಿ ತುಂಬ ಖುಷಿ ಆಗ್ತಾ ಇದೆ. ಮತ್ತು ನೀವೇನು ಸಮಸ್ಯೆಗಳನ್ನು ಹೇಳಿದಿರಿ, ನಾನು ಮೊದಲನೇ ಮೀಟಿಂಗಿಂದ ಹೇಳ್ತೀನಿ, ಈಗೂ ಹೇಳ್ತೀನಿ, ನಾರ್ಕೋಟಿಕ್ ಡ್ರಗ್ಸ್ ಬಗ್ಗೆ ನಮ್ಮದು 0 ಟಾಲರೆನ್ಸ್ ಇದೆ. 0 ಟಾಲರೆನ್ಸ್ ಮೀನ್ಸ್ 0 ಟಾಲರೆನ್ಸ್. ಯಾರನ್ನೂ ಅದಕ್ಕೆ ಸಹಿಸೋ ಪ್ರಶ್ನೆ ಇಲ್ಲ. ಅದಕ್ಕೆ ಸ್ಪೆಷಲ್ ಡ್ರೈವ್ ತಗೋತಾ ಇದ್ದೀವಿ, ಮ್ಯಾಕ್ಸಿಮಮ್ ಕೇಸಸ್ ಮಾಡ್ತಾ ಇದ್ದೀವಿ, ಏನೇನು ಮಾಡಬೇಕು ಆ ನಿಟ್ಟಿನಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ನೀವು ಈಗ ಕೆಲವು ಹೊಸ ಇಶ್ಯೂಗಳನ್ನು ಹೇಳಿದಿರಿ. PSIs ಎಲ್ಲಿದ್ದಾರೆ ಎಲ್ಲರೂ ನೋಡಿ. ಚಿತ್ತರಂಜನ್, ನಿಮ್ಮ ಬೀಟ್ಗಳಲ್ಲಿ ನೀವೆಲ್ಲ ಒಂದೊಂದು ಬೀಟಿಗೆ ಇನ್ಚಾರ್ಜ್ ಇದ್ದೀರಲ್ಲ, ಎಷ್ಟು ಬೀಟ್ ಎಲ್ಲ PSIs. ಈ ಇಶ್ಯೂಗಳೆಲ್ಲ ನಿಮ್ಮ ಬೀಟಿಗೆ ಸಂಬಂಧಪಟ್ಟದ್ದು ಇದ್ದಾವೆ, ಆಯಿತಾ? 1 ವಾರ ಟೈಮ್ ಕೊಡ್ತೀನಿ. 1 ವಾರದಲ್ಲಿ ಈ ಕಂಪ್ಲೇಂಟ್ಸ್ 0 ಡೌನ್ ಆಗ್ಬೇಕು, ಆಯಿತಾ? 1 ವಾರ ಆದಮೇಲೆ ನಾನು ಮತ್ತೆ ಪ್ರೋಗ್ರೆಸ್ ರಿವ್ಯೂ ತಗೋತೀನಿ. ನೋ ಡ್ರಗ್ಸ್, ನೋ ರೌಡಿಸಮ್, ಕೊಟ್ಪಾದ್ದು ನಾನು ನಿಮ್ಮ ಮೊನ್ನೆ CBI ರೋಡಲ್ಲಿ ಕೂಡ ಡ್ರೈವ್ ಮಾಡಿಸಿದ್ದೀನಿ, ಆಯಿತಾ? ಸೊ ಈಗ ಎಲ್ಲೆಲ್ಲಿ ಇದು ಕಂಪ್ಲೇಂಟ್ಸ್ ಬಂದಿದೆ ಕೋಟ್ಪಾದ್ದು, ಎಲ್ಲೆಲ್ಲಿ ಇಲ್ಲಿಗಲ್ ಇದೆ, ಎಲ್ಲಿ ಪಬ್ಲಿಕ್ಲಿ ಸ್ಮೋಕ್ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ, ನಾವು ಇದು ಕೂಡ ಏನು 1ನೇ ಪಾಯಿಂಟ್ ನಾರ್ಕೋಟಿಕ್ ಡ್ರಗ್ಸ್, 2ನೇದು ರೌಡಿಸಮ್, 0 ಟಾಲರೆನ್ಸ್ ಅಗೇನಿಸ್ಟ್ ರೌಡಿಸಮ್, 3ನೇ ಪಾಯಿಂಟ್ ಹೇಳಿದ್ದು ಎಲ್ಲಿ ಬೇಕಾದಲ್ಲಿ ಸ್ಮೋಕಿಂಗ್ ಮಾಡ್ತಾರೆ ಅಂತ ಹೇಳಿ. ಸೊ ಇದು ಕೂಡ ನಾನು ರೀಸೆಂಟ್ಲಿ ಇವ್ರಿಗೆ ಹೆಚ್ಚು CBI ರೋಡಲ್ಲಿ ನಾನೇ ಅಬ್ಸರ್ವ್ ಮಾಡಿದ್ದೆ. ಸೊ ಆ CBI ಆಫೀಸ್ ರೋಡಲ್ಲಿ ಅಲ್ಲಿ ಕೂಡ ನಾನು ಮೊನ್ನೆ ಡ್ರೈವ್ ಮಾಡಿಸಿದ್ದೇನೆ. ಎವ್ರಿ ಡೇ ನಾನು ಇದನ್ನು 3 ಹಂತದಲ್ಲಿ ಪ್ರೋಗ್ರೆಸ್ ತಗೋತಾ ಇದ್ದೀನಿ, ನಾರ್ಕೋಟಿಕ್ ಡ್ರಗ್ಸ್ ಮತ್ತು ಈ ಕೋಟ್ಪಾಗಳ ಬಗ್ಗೆ. ಬೆಳಗ್ಗೆ ಇವನ್ ಗುಡ್ ಮಾರ್ನಿಂಗ್ ಬೀಟ್ ನಮ್ಮ ಸಿಬ್ಬಂದಿ ಹೋಗೋರು ಕೂಡ ಕೋಟ್ಪಾ FIR ಮಾಡಕ್ಕೆ ಹಚ್ಚಿದ್ದೀನಿ. ಅಂದರೆ ಅರ್ಲಿ ಮಾರ್ನಿಂಗ್ನೇ ಹೋಟೆಲ್ ತಗೊಂಡು ಕೆಲವರು ಹೇಳಿದ್ರಲ್ಲ ಸೈಕಲ್ ಮೇಲೆ ಇಟ್ಕೊಂಡು ಕುಂತು ಅಲ್ಲೆಲ್ಲ ಸಿಗರೇಟ್ ಮಾಡ್ತಾ ಇದ್ದಾರೆ, FIR ಕೂಡ ಮಾಡಿಸ್ತಾ ಇದ್ದೀನಿ. ಅದೇ ರೀತಿ ಮಧ್ಯಾಹ್ನ ಆಡ್ ಅವರ್ಸಲ್ಲೂ ಮಾಡಿಸ್ತಾ ಇದ್ದೀವಿ, ರಾತ್ರಿ ಮಾಡಿಸ್ತಾ ಇದ್ದೀವಿ. ಸೊ ಸಾವಿರಾರು ಕೇಸ್ಗಳು ಆಗ್ತಾ ಇದೆ, ಬಟ್ ಕಂಪ್ಲೀಟ್ಲಿ ಇರಾಡಿಕೇಶನ್ ಮಾಡಕ್ ಆಗಿಲ್ಲ, ಯಾಕಂದ್ರೆ ಇವ್ರು ಹೇಳ್ದಂಗೆ ಎಲ್ಲ ಕಡೆ ಸಮಸ್ಯೆ ಇದೆ. ಬಟ್ ಕಂಟ್ರೋಲ್ ಮಾಡ್ಲಿಕ್ಕೆ ಏನು ನಾವು ಪ್ರಯತ್ನ ಬೇಕು ಎಲ್ಲ ಮಾಡ್ತಾ ಇದ್ದೀವಿ. ಈ ಕಂಪ್ಲೇಂಟ್ಸ್ಗಳು ಮತ್ತೆ ಬರಬಾರ್ದು, ಸರಿತಾ? ಯು ಶುಡ್ ಎನ್ಶೂರ್ 100% ಎನ್ಶೂರ್ ಆಗಬೇಕು. ನೋ ಡ್ರಗ್ಸ್, ನೋ ರೌಡಿಸಮ್ ಆ್ಯಂಡ್ ಕೋಟ್ಪಾ ವೈಲೇಷನ್ಸ್ ಎಲ್ಲೂ ಕೂಡ ಆಗಬಾರ್ದು. ದೀಸ್ ಆರ್ ದ ಮೇನ್ ಇಶ್ಯೂಸ್. ಪಬ್ಲಿಕ್ಕಿಗೆ ಏನು ತೊಂದರೆ ಆಗ್ತಾ ಇರೋದು. ಈ ಸಿಗರೇಟ್ ಸೇದವರು, ಡಿಸೆಂಟ್ ಇರ್ತಕ್ಕಂಥ ಏರಿಯಾ ಅವ್ರಿಗೆ ಸ್ಮೋಕಿಂಗ್ ಝೋನ್ ಇದ್ದಲ್ಲಿ ಹೋಗಿ ಸೇದವರು, ಬಟ್ ಎಲ್ಲಿ ಸಭ್ಯಸ್ಥರು ಇದ್ದಲ್ಲಿ ಹೋಗಿ ರೋಡ್ ಮೇಲೆ ಹೆಣ್ಮಕ್ಳ ರೇಟಲ್ಲಿ ಹೋಗಿ ಸಿಗರೇಟ್ ಸೇದ್ಕೊಂಡು ನಿಂತರೆ ಆಭಾಸ ಆಗ್ತದೆ. ಅಥವಾ ಸೀನಿಯರ್ ಸಿಟಿಜನ್ಸ್ ಓಡಾಡ್ತಾ ಇರ್ತಾರೆ, ಸ್ಟೂಡೆಂಟ್ಸ್ ಓಡಾಡ್ತಾ ಇರ್ತಾರೆ, ಅದು ಆಭಾಸ ಆಗ್ತದೆ. ಪೊಲೀಸಿಂಗ್ ಎಫೆಕ್ಟಿವ್ ಆಗಿದ್ರೆ ಇವೆಲ್ಲ ಆಗೋದಿಲ್ಲ. ಸೊ ನಾನು ನಿಮಗೆ ಎವ್ರಿ ಡೇ ಬ್ರೀಫಿಂಗಲ್ಲಿ, ಮಾರ್ನಿಂಗ್ ಬ್ರೀಫಿಂಗ್, ಈವ್ನಿಂಗ್ ಬ್ರೀಫಿಂಗಲ್ಲಿ ಕೂಡ ಇದನ್ನೇ ಹೇಳ್ತೀನಿ ನಾನು, ಆಯಿತಾ? ಸೊ ಮತ್ತೆ ನಾವೀಗ 3-4 ತಿಂಗಳು ಬಿಟ್ಟು ಮೀಟಿಂಗ್ ಮಾಡಿದಾಗ ಮತ್ತೆ ಅದೇ ಕಂಪ್ಲೇಂಟ್ಸ್ ಬರಬಾರ್ದು. ಸಾರ್ವಜನಿಕರಿಗೆ ನಾವು ಏನು ಕೆಲಸ ಮಾಡಿದ್ವಿ ಅನ್ನೋದು ದೇ ಶುಡ್ ಫೀಲ್ ಹ್ಯಾಪಿ. ಅಫ್ಕೋರ್ಸ್ ನಮ್ಮ ಕೆಲಸದ ಬಗ್ಗೆ ಅವ್ರಿಗೆ ಖುಷಿ ಇದೆ, ಬಟ್ ಇನ್ನೂ ಖುಷಿ ಆಗಬೇಕು. ಪೊಲೀಸ್ ಪ್ರೆಸೆನ್ಸ್, ಪೊಲೀಸ್ ವಿಸಿಬಿಲಿಟಿ ಮತ್ತು ಇವೇನು ಆಕ್ಟಿವಿಟೀಸ್ ಹೇಳಿದ್ದಾರೆ ಇವಾಗ ಸ್ಟಾಪ್ ಆಗಬೇಕು. ಕಂಪ್ಲೀಟ್ಲಿ ಇರಾಡಿಕೇಶನ್ ಮಾಡಲಿಕ್ಕೆ ಇದು ಮಾಡಬೇಕು. ಇವ್ರು ಹೇಳಿದರು ಏನೋ JC ನಗರ ಆಫೀಸರ್ಸ್ ಹೇಳ್ಬೇಕು, ಕೆಲವರು ಹೆಬ್ಬಾಳದ ಹೇಳಿದರು ಗಾಂಜಾ ಬಗ್ಗೆ, ಆಯಿತಾ? 1 ಗ್ರಾಮ್ ಅಲ್ಲ, ಒಂದು ಮಿಲಿ ಇದು ಸಿಕ್ಕರು ಬಿಡುವಂಗಿಲ್ಲ.
ಇದರ್ ಕನ್ಸಂಪ್ಷನ್ ಕೇಸ್ ಆರ್ ಪೆಡ್ಲಿಂಗ್ ಕೇಸ್, ಅವ್ರಿಗೂ ಇಬ್ಬರಿಗೂ ಇನ್ಸ್ಪೆಕ್ಟರ್ಸ್ಗೆ ಎನ್ಶೂರ್ ಮಾಡಿ. ಸೊ ನಾನು ನಿಮಗೆ ಬೆಂಗಳೂರು ನಗರ ಪೊಲೀಸ್ ಮತ್ತು ಕರ್ನಾಟಕ ರಾಜ್ಯ ಪೊಲೀಸ್ ಮತ್ತು ಬೆಂಗಳೂರು ನಗರ ಪೊಲೀಸ್ ಉತ್ತರ ವಿಭಾಗ ನಾನು ನಿಮ್ಗೆ 100% ಅಶ್ಯೂರೆನ್ಸ್ ಕೊಡಲಿಕ್ಕೆ ಅಂದರೆ 100% ನಿಮ್ಗೆ ಭರವಸೆ ಕೊಡ್ತೀನಿ. ಈ ಡ್ರಗ್ಸ್ ಮುಕ್ತ ಸಮಾಜ ಮಾಡಲಿಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನೀವು ಎಲ್ಲ ಅದಕ್ಕೆ ಕೈ ಜೋಡಿಸ್ಬೇಕು. ಡ್ರಗ್ಸ್ ಮುಕ್ತ ಮತ್ತು ರೌಡಿಸಮ್ ಮುಕ್ತ, ಆಯ್ತಾ, ಇವೆರಡೂ ಇರಬಾರ್ದು ನಮ್ಮಲ್ಲಿ. ಅದಕ್ಕೆ ನಾವು ಎಲ್ಲ ರೀತಿಯಿಂದ ಪ್ರಯತ್ನ ಮಾಡ್ತೇವೆ. ನಿಮಗೆಲ್ಲನೂ ಹೇಳಲಿಕ್ಕಾಗಲ್ಲ, ಬಟ್ ಇವೆರಡು ಮಾತುಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಾಕಷ್ಟು ಕಂಟ್ರೋಲ್ ಆಗಿದೆ, ಅಧಿಕಾರಿಗಳು ಸಾಕಷ್ಟು, ನಮ್ಮ ಅಧಿಕಾರಿ ಸಿಬ್ಬಂದಿಯವರು ಸಾಕಷ್ಟು ಕೆಲಸ ಮಾಡಿದ್ದಾರೆ. ಬಟ್ ಇದು ಎವ್ರಿ ಡೇ ಪ್ರೊಸೆಸ್, ಇನ್ನೂ ಇಂಪ್ರೂವ್ ಮಾಡ್ತಾ ಹೋಗ್ಬೇಕಾಗ್ತದೆ. ಸೊ ಮಾಡ್ತೀವಿ. ಅಟ್ಲೀಸ್ಟ್ ನಾವೊಂದಿಗೆ 50% ರೀಚ್ ಆಗಿವೆ ಅಂತ ನಾನು ಹೇಳ್ಬೋದು. ಬಟ್ ಅನದರ್ 50% ನಾವು ಮಾಡೋದಿದೆ. ಬೇರೆ ಬೇರೆ ಕೆಲಸದ ಒತ್ತಡದಲ್ಲಿ ಮತ್ತೆ ನಾವು ಡ್ರೈವ್ಸ್ ತೊಗೊಳ್ಳೋದು ಸ್ವಲ್ಪ ಇದಾಗಿದೆ. ಈಗ ಮತ್ತೆ ಸ್ಟಾರ್ಟ್ ಮಾಡ್ತೀವಿ, ನಿಮಗೆ ಎನ್ಶೂರ್ ಮಾಡ್ತೀವಿ. ಆಮೇಲೆ BBMP ಸಂಬಂಧಪಟ್ಟವರಿಗೆ ಪತ್ರ ಬರೋದು, ಅದಕ್ಕೆ ಆದ ಇಲಾಖೆಗಳಿದೆ. ಎಕ್ಸೈಸ್ ನಾವು ಕೆಲವು ಕೇಸ್ಗಳನ್ನು ಮಾಡ್ತೀವಿ, ಬಟ್ ನಮಗೆ ನೋಡಿ ನಾರ್ಕೋಟಿಕ್ ಡ್ರಗ್ಸ್ ನಾವು ಬೇರೆ ಯಾರಿಗೂ ಹೇಳೋಕ್ಕಾಗ, ನಾವೇ ಮಾಡಬೇಕು. ಅಥವಾ ಕೊಟ್ಪ ಹೇಳಿದ್ರಿ, ಬೇರೆ ಬೇರೆ ಇಲಾಖೆಗಳಿದಾವೆ. ಎಕ್ಸೈಸ್ ಕೂಡ ಅದರದೇ ಆದ ಇಲಾಖೆ ಇದೆ, ಅವ್ರಿಗೆ ಸಂಬಂಧಪಟ್ಟವ್ರಿಗೆ ಗಮನಕ್ಕೆ ತರ್ತೀವಿ, ನಾವು ಕೂಡ ಕೇಸ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಅದೇ ರೀತಿ BBMP ರಿಲೇಟೆಡ್ ಕೆಲವು ವಿಷಯಗಳನ್ನು ಹೇಳಿದ್ರೆ, ಯಾರ್ದು BBMP ಆಫೀಸರ್ಸ್ ಬಂದಿದ್ದಾರೆ, BBMP ಅವರಿಗೆ ನನ್ನ ಮುಖಾಂತರ ಒಂದು ಪತ್ರ ರೆಡಿ ಮಾಡಿ, ಆಯ್ತಾ, ನೀವು ನಿಮ್ಮ ಲೆವೆಲಲ್ಲಿ ಇರ್ತಕ್ಕಂಥ ಇಲ್ಲಿ ಝೋನಲ್ ಆಫೀಸರ್ಸ್ ಯಾರಿದ್ದಾರೆ ಅವ್ರಿಗೆ ಮಾತಾಡಿ ಆ ಇಶ್ಯೂಗಳನ್ನು ರೈಟಿಂಗಲ್ಲಿ ಹೋಗ್ಬೇಕು ಮತ್ತು ಕಾಂಪ್ಲೈನ್ಸ್ ತಗೋಬೇಕು. ನಮಗೆ ಪ್ರೊಸೀಡಿಂಗ್ಸ್ ನೀವು ಕಾಂಪ್ಲೈನ್ಸ್ ಕೊಡೋಕ್ಕಿಂತ ಮುಂಚೆ ಇವೆಲ್ಲ ಕಾಂಪ್ಲೈ ಮಾಡಿ ಕೊಡಬೇಕು. ಟ್ರಾಫಿಕ್ ಇದ್ದು ಇವರೇ ನೋಡಿ, ನಾವು ಜನಸಂಪರ್ಕ ಸಭೆಗೆ ಹೋದಾಗ ಮ್ಯಾಕ್ಸಿಮಮ್ ಸಮಸ್ಯೆಗಳು ಟ್ರಾಫಿಕ್ ಬರ್ತದೆ. ನೀವು ಕೂಡ ಬರ್ಕೊಂಡು ಸುಮ್ಮನೆ ಹೋಗಿ ಕುತ್ಕೋಬಾರ್ದು, ಅದಕ್ಕೆ ಸಮಸ್ಯೆ ಪರಿಹಾರ ಮಾಡಬೇಕು. ನಾನೊಂದು ನಿಮ್ಮ ACP ಅವ್ರಿಗೆಲ್ಲ ಮಾತಾಡಿ ಹೇಳಿದ್ದೀವಿ, ಆ ಟ್ರಾಫಿಕ್ ಕಂಜೆಷನ್ ಕಡಿಮೆ ಮಾಡಲಿಕ್ಕೆ ಕೆಲವು ಕಡೆ ಒನ್ ವೇ ಮಾಡಬೇಕು JC ನಗರಲ್ಲಿ ಅಂತ ಹೇಳಿ. ಇನ್ನೂ ಆಗಲಿಲ್ಲ ಅದು. ಮೆನ್ ಹಾಕೋದಲ್ರಿ, ಎಲ್ಲನೂ ಮೆನ್ ಹಾಕಿ ಮಾಡೋಕ್ಕಾಗಲ್ಲ. ಲಾಜಿಸ್ಟಿಕ್ಸ್ ಇದನ್ನು ತಗೊಂಡು ಮೊದಲೇ ಹೆಂಗಂದ್ರೆ ರೆಗ್ಯುಲೇಷನ್. ಈಗ ನಿಮ್ಮದು ಇದ್ರ ರೋಡ್ ಇದೆಯಲ್ಲ, ಯಾವುದು JC ನಗರ ಮುಖ್ಯ ರಸ್ತೆ, ಅದನ್ನ ಒನ್ ವೇ ಮಾಡ್ರಿ ಅಂತ ಹೇಳಿದ್ದೆ ನಾನು. ಈ ಇದ್ರ ಕಡೆಯಿಂದ ಹೋಗೋದು, ಈ ಕಡೆಯಿಂದ ಬರೋದು, ಅಥವಾ ಈ ಕಡೆಯಿಂದ ಹೋಗೋದು ಆ ಸಿಕ್ವೆಲ್ ಜಂಕ್ಷನ್ ಕಡೆಯಿಂದ ಬರೋದು ಮಾಡಿದ್ರೆ ಈಜಿ ಆಗುತ್ತೆ. ಈಗ ಈ ಸಣ್ಣ ರಸ್ತೆ ಇದೆ, ಮತ್ತೆ ಅಲ್ಲಿ ಅಂಗಡಿ ಪಾರ್ಕಿಂಗ್ ಎಲ್ಲ ಆಗಿರುತ್ತೆ. ಇಬ್ರು ಒಂದು ಬಿಟ್ಟರೆ ಹೇಗೆ ನೀವು? ಏನು ಇಶ್ಯೂ ಇದೆ ಒನ್ ವೇ ಮಾಡಲಿಕ್ಕೆ? ಬರಲಿ, ಪರವಾಗಿಲ್ಲ. ಬೆಂಗಳೂರು ಸಿಟಿ ಇದು, ನೀವೆಲ್ಲ ಮನೆ ಮುಂದೆ ಇಡ್ಲಿಕ್ಕೆ ಆಗಲ್ಲ, ಆಯ್ತಾ. ಸ್ಟ್ರೀಮ್ಲೈನ್ ಆಗಬೇಕು ಅಂದ್ರೆ ಕೆಲವು ಕಡೆ ನಾವು ಸ್ಟ್ರೀಮ್ಲೈನ್ ಮಾಡಬೇಕಾಗತ್ತೆ. ಒನ್ ವೇ ಮಾಡೋದನ್ನ ಅಟ್ಲೀಸ್ಟ್ ಟ್ರಯಲ್ ಆ್ಯಂಡ್ ಎರರ್ ಬೇಸ್ ಮೇಲೆ ಮಾಡಿ ನೋಡಿದ್ರಾ? ನೋ ಹಂಗೆಲ್ಲ ಇದು ಮಾಡಿ ಸೆಲೆಕ್ಟಿವ್ ಮಾಡ್ಲಿಕ್ಕೆ ಆಗಲ್ಲ. ಒಂದು ಅಥವಾ ಮನೆ ಇದೆ ಅಂತಂದ್ರೆ ಮನೆ ಹೋಗುದು ಫಸ್ಟ್ ಬಿಡಿ, ಈ ಕಡೆಯಿಂದ ತಗೊಳ್ಳಿ, ಏನಾದ್ರು ಒಂದು ಮಾಡಿ ನೋಡಿ. ನೀವು ಎಲ್ಲ ಕಡೆ ಪೊಲೀಸ್ ಹಾಕಿ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಸಮ್ಟೈಮ್ಸ್ ಒಂದು ಬ್ಯಾರಿಕೇಡ್ ಇದ್ರೆ ಎಷ್ಟೋ ಕೆಲಸ ಮಾಡುತ್ತೆ. ನೀವು ಕೆಲವು ರೋಡ್ಗಳನ್ನು ಸೆಲೆಕ್ಟ್ ಮಾಡಿ, ಸ್ವಲ್ಪ ಇನ್ಕನ್ವೀನಿಯನ್ಸ್ ಆಗುತ್ತೆ ಸ್ವಲ್ಪ ದಿವಸ, ಬಟ್ ಸಬ್ಸಿಕ್ವೆಂಟ್ಲಿ ಅವರು ಅದಕ್ಕೆ ಸೆಟ್ ಆಗ್ತಾರೆ. ಬಟ್ ಒಂದ್ಸಲ ಅದು ಟ್ರಾಫಿಕ್ ಇಶ್ಯೂ ರಿಸಾಲ್ವ್ ಆಯ್ತು ಅಂದ್ರೆ ಅವರೇ ಖುಷಿ ಆಗ್ತಾರೆ, ಪೊಲೀಸರು ಒಳ್ಳೇದು ಮಾಡಿದ್ದಾರೆ. ಸ್ವಲ್ಪ ಆ ಥರ ಮಾಡಿ. ಈ ದಿನ ನೀವು ಪೊಲೀಸ್ ಹಾಕಿ ಎಷ್ಟಂತ ಪೊಲೀಸ್ ಅನ್ನೋರು ಎಲ್ಲರೂ ಬಂದೋಬಸ್ತ್ ಬರ್ತೈತಿ, ಪೊಲೀಸ್ ತಗೊಳ್ತೀವಿ, ಅವಾಗ ಮತ್ತೆ ಅದು ಆ್ಯಸ್ ಇಟ್ ಈಸ್ ಹೋಗ್ಬಿಡ್ತದೆ. ಬಟ್ ಒಂದು ಸಿಸ್ಟಮ್ ಆಗ್ಬೇಕಲ್ಲ, ಅದು ಸಿಸ್ಟಮ್ ಆಗಿ ರನ್ ಆಗಬೇಕು. ಆಮೇಲೆ ಅಬಂಡನ್ಡ್ ವೆಹಿಕಲ್ಸ್ ನಾವೀಗ BBMP ಕಮಿಷನರ್ ಸರ್ ಜೊತೆಗೆ ಮೊನ್ನೆ ಒಂದು ಡಿಸ್ಕಸ್ ಮಾಡಿ ರಿಕ್ವೆಸ್ಟ್ ಮಾಡಿವಿ, ಎಲ್ಲಾದರೂ ಒಂದು ಹೊರಗಡೆ ಜಾಗ ಹುಡುಕಿ, ಏನು 3 ವರ್ಷ 4 ವರ್ಷ 5 ವರ್ಷದಿಂದ ಕೆಲವು ಗಾಡಿಗಳು ನಿಲ್ಲಿಸಿದ್ದಾರೆ, ಅದನ್ನ ಎತ್ಕೊಂಡು ತೊಗೊಂಡು ಹೋಗ್ಬಿಡುದು ಅಂತ. ಸೊ ಅದರಿಂದ ಅರ್ಧ ಟ್ರಾಫಿಕ್ ನಮ್ಮದು ಕಡಿಮೆ ಆಗಿಬಿಡ್ತದೆ. 10 ವರ್ಷ 20 ವರ್ಷ ಗಾಡಿ ನಿಲ್ಲಿಸಿಬಿಟ್ಟಿದ್ದಾರೆ. ಆಮೇಲೆ ಇಶ್ಯೂ ನೋಟಿಸ್ ಟು ದೆಮ್, ಅಬ್ಸ್ಟ್ರಕ್ಷನ್, ಪಬ್ಲಿಕ್ ಟ್ರಾಫಿಕ್ ಅಬ್ಸ್ಟ್ರಕ್ಷನ್ ಆಗಿಲ್ಲ, FIR ಮಾಡಿ. 283 284 285 FIR ಮಾಡಿ ನೋಟಿಸ್ ಕೊಡಿ, ಕ್ರಿಮಿನಲ್ ಕೇಸ್ ಮಾಡಿ ಚಾರ್ಜ್ ಶೀಟ್ ಮಾಡಿ. ತಗೊಳ್ಳಿಲ್ಲ ಅಂತಂದ್ರೆ ಅರೆಸ್ಟ್ ಮಾಡಿ. ಸೊ ಕಾನೂನಲ್ಲಿ ನೀವು ಸರಿಯಾಗಿ ಅದನ್ನು ಉಪಯೋಗ ಮಾಡ್ಕೊಂಡ್ರೆ ಇದಾಗುತ್ತೆ. ಯಾರ್ದೋ ಗಾಡಿ ತಂದು ಯಾರ್ದೋ ರಸ್ತೆ ಮೇಲೆ ನಿಲ್ಲಿಸಿದ್ರೆ ಇನ್ನೊಬ್ರು ಯಾರೋ ಸಫರ್ ಆಗಬೇಕು, ಯಾಕೆ? ಅದು ಆಗಬಾರ್ದು. ಸ್ಟ್ರೀಮ್ಲೈನ್ ಮಾಡಿ. ನಿಮ್ಗೆ ಅದಕ್ಕೆ ಏನು ಲಾ ಆ್ಯಂಡ್ ಆರ್ಡರ್ ಪೊಲೀಸರದ್ದು ಏನು ಹೆಲ್ಪ್ ಬೇಕು ಎಲ್ಲ ಕೊಡ್ತೀವಿ, ಆಯ್ತಾ. ನಮ್ಮ ಆಫೀಸರ್ಸ್ ಇದು ನೀವು ಕನ್ಸರ್ನ್ಡ್ ಸಬ್ ಇನ್ಸ್ಪೆಕ್ಟರ್ಸ್ ನಿಮ್ಮ ಬೀಟಲ್ಲಿ ಎಲ್ಲಿದ್ದಾವೆ ಈ ಥರ, ನೀವು ಅದನ್ನು ಇವ್ರ ಜೊತೆಗೆ ಇವ್ರದ್ದು ಇನ್ಸ್ಪೆಕ್ಟರ್ದು ಎಲ್ಲರದ್ದು ಕೂಡ ಹೆಲ್ಪ್ ತೊಗೊಳ್ಳಿ. ಎನಿ ಟೈಮ್ ಎನಿಥಿಂಗ್ ಲಾ ಆ್ಯಂಡ್ ಆರ್ಡರ್ ಪೊಲೀಸದ್ದು ಏನೇ ನಿಮ್ಗೆ ಬೇಕಾದ್ರೂ ಹೆಲ್ಪ್ ತೊಗೊಳ್ಳಿ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ನಿಮಗೆ ಸಿಬ್ಬಂದಿ ಕಡಿಮೆ ಇರ್ತಾರೆ, ಬೇರೆ ಬೇರೆ ಇಶ್ಯೂಸ್ ಇರ್ತಾವೆ ಅಟೆಂಡ್ ಮಾಡೋದು. ಸೊ ಲಾ ಆ್ಯಂಡ್ ಆರ್ಡರ್ ಬೇರೆ, ಟ್ರಾಫಿಕ್ ಬೇರೆ ಅಂತ ಆ ಥರ ಮಾಡೋದು ಬೇಡ, ಎಲ್ಲ ಕೂಡಿ ಕೆಲಸ ಮಾಡಿ. ಇದು ಸ್ವಲ್ಪ ಪ್ರೋಗ್ರೆಸ್ ಆಗಬೇಕು. ಪ್ರತಿ ಮೀಟಿಂಗಲ್ಲಿ ನೀವು ಬರ್ಕೊಳ್ತೀರಿ, ಆಮೇಲೆ ನೋಡಿದ್ರೆ ಮತ್ತೆ ಅದೇ ಸಮಸ್ಯೆ ಇತ್ತು. ನೋಡಿ, ಅದು ದೇವೇಗೌಡ ರೋಡಲ್ಲಿ ಹೇಳಿದರು, ಬೇರೆ ಬೇರೆ ಕಡೆ ಹೇಳಿದ್ರಲ್ಲ, ಈ ರೋಡ್ಗಳ ಇಶ್ಯೂಗಳು ರಿಸಾಲ್ವ್ ಆಗಬೇಕು. ಆಮೇಲೆ ಏನಾಯ್ತು ಒಂದು ಸ್ವಲ್ಪ ನಿಮ್ಮ ಲೆವೆಲ್ನಾಗ ಒಂದು ಇಂಟರ್ನಲ್ ಮೀಟಿಂಗ್ ಮಾಡಿ ಆಮೇಲೆ. ಓಕೆ, ಮೇನ್ಲಿ ಪೊಲೀಸ್ ರಿಲೇಟೆಡ್ ನಾರ್ಕೋಟಿಕ್ ಡ್ರಗ್ಸ್ ಇದೆ, ಆಮೇಲೆ ಕೊಟ್ಪ ಇದೆ, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇದೆ, ಆಮೇಲೆ BBMP ರಿಲೇಟೆಡ್ ಇದೆ,
ಮತ್ತು ನೀರು ಅದೆಲ್ಲ ಒಂದು ಮೋಸ್ಟ್ಲಿ ಇದೆಲ್ಲ BBMP ಗೆ ಬರುತ್ತೆ, ಕಸ ನೀರು ಎಲ್ಲ ಹೌದಲ್ಲ, ಅದೆಲ್ಲ ಒಂದು ಇದು ಮಾಡಿ ಈ ಥರ ಇಂತಿಂಥವ್ರು ಸಾರ್ವಜನಿಕರು ಇದು ಮಾಡಿದರೆ ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಮಾಡಿ ಮತ್ತು ಇಬ್ಬರಿಗೂ ಲೆಟರ್ ಬರೀ. ಸೊ ಒಟ್ಟಾರೆಯಾಗಿ ನಾವು ಬೆಂಗಳೂರು ನಗರ ಪೊಲೀಸ್ ವತಿಯಿಂದ ತಮಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಅಂತಂದರೆ, ತಾವು ಸುರಕ್ಷಿತವಾಗಿರಲಿಕ್ಕೆ, ಶಾಂತ ರೀತಿಯಿಂದ ಜೀವನ ನಡೆಸಲಿಕ್ಕೆ ಏನು ಬೇಕು ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತೀವಿ. ತಮ್ಮದು ಸಹಕಾರ ಇರಲಿ. ಪೊಲೀಸ್ ಇಲಾಖೆ ಬಗ್ಗೆ ತಮಗೆ ಗೌರವದ ಭಾವನೆ ಬರಲಿಕ್ಕೆ ಏನು ಬೇಕು ನಾವೆಲ್ಲ ಕೆಲಸ ಮಾಡ್ತೀವಿ. ತಾವು ಕೂಡ ಅಂದರೆ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಆಗುತ್ತೆ. ತಾವು ಕೂಡ ಮುಂದೆ ಬಂದು ನಿಮ್ಮ ಸಹಾಯ ಸಹಕಾರ ಇರಲಿ. ಇನ್ಫಾರ್ಮೇಷನ್, ಈಗ ಅವರು ಕೇಳಿದರು ನಾರ್ಕೋಟಿಕ್ ಡ್ರಗ್ಸ್ ಬಗ್ಗೆ ಯಾರಿಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂತ. 1930 1933 ಆಯ್ತಾ, ಇದು ಟೋಲ್ ಫ್ರೀ ನಂಬರ್ ಇದೆ. 1933 ನೀವು ಕಂಪ್ಲೇಂಟ್ ಮಾಡಿದರೆ ನಿಮ್ಮ ಹೆಸರು ಕೂಡ ಅವ್ರು ಏನೂ ಡಿಸ್ಕ್ಲೋಸ್ ಮಾಡಲ್ಲ, ಸೀಕ್ರೆಟ್ ಆಗಿರ್ತದೆ, ನಮಗೆ ಕಂಪ್ಲೇಂಟ್ ಬರ್ತದೆ. ಇಲ್ಲ ನಮ್ಮ ಅಧಿಕಾರಿಗಳಿಗೆ ನೀವು ತಿಳಿಸ್ಬೋದು, ಅಲ್ಲಿ ಲೋಕಲ್ ಬೀಟ್ ಕಾನ್ಸ್ಟೇಬಲ್ ಇರ್ಬೋದು, ಬೀಟ್ ಇನ್ಚಾರ್ಜ್ PSI ಇರ್ಬೋದು, ಇನ್ಸ್ಪೆಕ್ಟರ್ ಇರ್ಬೋದು, ACP ಇರ್ಬೋದು, ನಮಗೂ ತಿಳಿಸ್ಬೋದು. ಬೇಡ ನಾವು ಎಲ್ಲಿ ಹೋಗೋದು ಬೇಡ, ಯಾರು ಕೇಳಿದ್ರಲ್ಲ ನಂಬರ್ ಹೇಳಿ ಅಂತ ಒಬ್ರು ಬರ್ಕೊಳ್ಳಿ. 1933 ಮಾನಸ ಪೋರ್ಟಲ್ ಅಂತಿದೆ. 1933 ನೀವು ಹೇಳಿಬಿಟ್ಟು ಕಂಪ್ಲೇಂಟ್ ಮಾಡಿಬಿಟ್ರೆ ಅದು ನಮಗೆ ಆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಎಲ್ಲಿ ನಮಗೆ ಬಂದ್ಬಿಡುತ್ತೆ. ನಾನು ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಒಟ್ಟಾರೆಯಾಗಿ ಎಲ್ಲರೂ ಸೇರಿ ಒಂದು ಒಳ್ಳೆಯ ಒಂದು ಪೊಲೀಸ್ ವ್ಯವಸ್ಥೆ ಮತ್ತು ಒಳ್ಳೆಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳು. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮೆಲ್ಲರ ಸಮಸ್ಯೆಗಳನ್ನು ಆಲಿಸಿ ಸುದೀರ್ಘವಾಗಿ ಅದರ ಬಗ್ಗೆ ಚರ್ಚೆ ನಡೆಸಿ ಪ್ರತಿ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳಿಗೆ ಮಾರ್ಗದರ್ಶನ ನೀಡಿದ ಹಾಗೂ ಈ ಸಭೆಯ ಉದ್ದೇಶಿಸಿ ಮಾತನಾಡಿದ ಮಾನ್ಯ DCP ನೇಮೂರು ಸಾಹೇಬರು ಹಾಜರಾಗಿ ಈ ಸಭೆಗೆ ಯಶಸ್ವಿಗೊಳಿಸಿದ್ದಕ್ಕೆ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು. ಅದೇ ರೀತಿ ಈ ಸಭೆಗೆ ಹಾಜರಾಗಿ ನಿಮ್ಗೆಲ್ಲರಿಗೂ ಮಾರ್ಗದರ್ಶನ ನೀಡಿದ ಮಾನ್ಯ ACP ತನ್ವೀರ್ ಸರಿ ಕೂಡ ನಮ್ಮೆಲ್ಲರಿಗೂ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು. ಹಾಗೂ ಈ ಸಭೆಗೆ ಹಾಜರಾದ ಇತರೆ ಇಲಾಖೆಯ ಅಧಿಕಾರಿಗಳು ಹಾಗೂ RT ನಗರ ಠಾಣೆಯ ಎಲ್ಲ ಅಧಿಕಾರಿ ಮಿತ್ರಗಳಿಗೆ ಈ ಸಭೆಗೆ ಹಾಜರಾಗಿದ್ದಕ್ಕೆ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು. ಇದಕ್ಕೆ ಕಳೆದು ನಮಗೆ ಸಮಯ ನೀಡಿದ್ದಕ್ಕಾಗಿ ಹಾಗೂ ಈ ಸಮಯಕ್ಕೆ ಹಾಜರಾಗಿದ್ದಕ್ಕೆ ನಿಮ್ಮೆಲ್ಲರಿಗೂ ನಮ್ಮ ಇಲಾಖೆ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳು.